ಎಲ್ಲ ಎಲ್ಲ ಪತ್ರಿಕೆಯವರಿಗೂ ಮತ್ತು ಮೀಡಿಯಾದವರಿಗೂ ನನ್ನ ನಮಸ್ಕಾರಗಳು, ಹನಿ ಮಾಡುವ ನಮಸ್ಕಾರಗಳು. ನನ್ನ ಹೆಸರು ಬಂದು ಹನಿ ಮಂಗಳೂರು ಅಂಥೇಳಿ. ನಂದು ಮೂಲತಃ ಬಂದು ರಾಯಚೂರು ಜಿಲ್ಲೆ ಮತ್ತು ಒಂದು ಪುಟ್ಟ ಹಳ್ಳಿಯಿಂದ ಬಂದು ನಾನು ಕಡುಬಡ ಕುಟುಂಬದಿಂದ ಬಂದು ಮಂಗಳೂರಲ್ಲಿ ಒಂದು ಎಜುಕೇಷನ್ಗೆ ಅಂತಂತೇಳಿ ನಾನು ಇಲ್ಲಿ ಬಂದು ಒಂದು ಟ್ರಾನ್ಸ್ ಮಹಿಳೆ ಆಗಿ ಕನ್ವರ್ಟ್ ಆಗಿ ನಾನು ಇಲ್ಲೇ ಜೀವನ ಸಾಗಿಸ್ತಾ ಇದ್ದೀನಿ, ಇಲ್ಲೇ ಬದುಕು ಕಟ್ಕೊಂಡಿದ್ದೀನಿ. ಈಗ 3-4 ದಿನಗಳ ಹಿಂದೆ ಒಬ್ಬ ಅನಿಲ್ ಕುಮಾರ್ ಎಂಬ ವ್ಯಕ್ತಿ ನನ್ನ ಮೇಲೆ ಸುಳ್ಳು ಅಪರಾಧ ಮತ್ತು ತುಂಬ ಕೆಟ್ಟ ಪದಗಳಿಂದಾಗಿರ್ಬೋದು, ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ಯಾವ ಸಾಕ್ಷಿ ಇಲ್ಲಾರದೆ ಅವನು ನನ್ನ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾನೆ. ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇದೊಂದು ಷಡ್ಯಂತ್ರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಷಡ್ಯಂತ್ರ ಯಾವ ಥರ ಅಂತಂತಂದರೆ, ಆ ವ್ಯಕ್ತಿ ಫಸ್ಟಿಗೆ ಸ್ಟಾರ್ಟಿಂಗು ಬಂದು ಅವನು ನನಗೆ ಮೊನ್ನೆ ಸ್ಟೇಟ್ಮೆಂಟ್ ಯಾವ ಥರ ಕೊಡ್ತಾನೆ ಗೊತ್ತಾ, ನನ್ನ ಮೈಸೂರು ಸಬರ್ ಬಸ್ ಸ್ಟ್ಯಾಂಡಲ್ಲಿ ಕಿಡ್ನ್ಯಾಪ್ ಮಾಡ್ಕೊಂಡು ಹೋದ್ರು ಕಾರಲ್ಲಿ ಬಂದು ಅಂತ ಸ್ಟೇಟ್ಮೆಂಟ್ ಕೊಡ್ತಾನೆ ಮೀಡಿಯಾದಲ್ಲಿ. ಮೊನ್ನೆ ವೆರಿಫಿಕೇಷನ್ ಇತ್ತು ಎಲ್ಲಿ ಅಂತಂದರೆ ಮೈಸೂರಲ್ಲಿ ನಾನು ಹೋಗಿದ್ದೆ, ಮತ್ತು ಅಲ್ಲಿ ಯಾವುದು ಲಸ್ಕರ್ ಪೊಲೀಸ್ ಸ್ಟೇಷನಲ್ಲಿ ನಾನು ಹೋಗಿದ್ದೆ. ಕೇಳ್ತಿರ್ಬೇಕಾದ್ರೆ ಅಲ್ಲಿ ಮೇಡಮ್ ಹತ್ರ ಮತ್ತು ಇನ್ನೊಂದು ಥರ ಹೇಳ್ತಾನೆ. ಹೀಗೆ ಹೌದು ಮೇಡಮ್ ಕರ್ಕೊಂಡು ಹೋದ್ರಂತ. ಹಾಗಾದರೆ ಅಲ್ಲಿ ಸಬರ್ ಬಸ್ ಸ್ಟ್ಯಾಂಡ್ ಇರೋದು ಒಂದು ಕಾಡಲ್ಲೆಲ್ಲ, ಅಲ್ದು ಒಂದು ನಾಡಲ್ಲಿ ಇರಬೇಕಂದ್ರೆ ಪ್ರತಿಯೊಂದು CCTV ಫುಟೇಜ್ ಇದ್ದೇ ಇರುತ್ತೆ. ಮೇಡಮ್ ಕೇಳ್ತಾರೆ, ಅಲ್ಲಿ ಅದು ಯಾವ ಪ್ಲೇಸಲ್ಲಿ ಯಾವ ದಿನಾಂಕದಂದು ನಿನ್ನನ್ನು ಕಿಡ್ನ್ಯಾಪ್ ಮಾಡಿದ್ರಪ್ಪ ಅಂತ ಕೇಳಿದಾಗ ಅವನು ಸರಿಯಾಗಿ ಉತ್ತರನೇ ಕೊಡಲ್ಲ ಅಲ್ಲಿ. ಮತ್ತು ಇನ್ನೊಂದು ಬಂತಂದರು, ಅಲ್ಲಿ CCTV ಫುಟೇಜ್ ಇದ್ದೇ ಇರ್ತವೆ, ನಾವು ಕಿಡ್ನ್ಯಾಪ್ ಮಾಡಿದ್ದೀವಿ ಬಿಟ್ಟಿದ್ದೀವಿ ಅಂತೇಳಿ ಪ್ರತಿಯೊಂದು ಕ್ಯಾಪ್ಚರ್ ಆಗುತ್ತೆ ಅಲ್ಲಿ. ಅದು ಒಂದು ಬೇಕು, ಯಾಕಂದರೆ ಈ ವ್ಯಕ್ತಿ ನಮ್ಮ ಮೇಲೆ ಈ ಥರ ಅಪರಾಧ ಹೊರಿಸ್ತಾ ಇದ್ದಾನಂತಂದ ಮೇಲೆ ಇವನಿಂದ ಯಾರೋ ಷಡ್ಯಂತ್ರದಿಂದ ಮಾಡಿಸ್ತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ವ್ಯಕ್ತಿ ಹೇಳ್ತಾನೆ, ನಾವು ಅವನಿಗೆ ಯಾವುದು ಕಾಂಟ್ಯಾಕ್ಟ್ ಇರಲಿಲ್ಲಂತೆ, ಪರಿಚಯ ಇರಲಿಲ್ಲಂತೆ, ನಾವೇ ಬಂದು ಕಿಡ್ನ್ಯಾಪ್ ಮಾಡಿ ಮುಖಕ್ಕೆ ಇಟ್ಕೊಂಡು ಕಿಡ್ನ್ಯಾಪ್ ಮಾಡಿದ್ದೀವಿ ಅಂತ ಹೇಳ್ತಾನೆ. ನಾನು ಅವನಿಗೆ ಕ್ಲಾರಿಟಿ ಕೊಡ್ತೇನೆ. ಏನಪ್ಪ ಅಂತಂದರೆ, ಇದೆ ಇನ್ಸ್ಟಾಗ್ರಾಮಲ್ಲಿ ಅವನು ನನಗೆ ಪರಿಚಯ ಆಗಿರೋದು. ಇನ್ಸ್ಟಾಗ್ರಾಮಲ್ಲಿ ಅವನು ಫಸ್ಟಿಗೆ ಸ್ಟಾರ್ಟಿಂಗ್ ಮೆಸೇಜ್ ಮಾಡ್ತಾನೆ. ಏನಂತಂತಂದರೆ, ಪ್ರತಿಯೊಂದು ನನ್ನ ಡೀಟೇಲ್ಸು ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡು ಬಂದೆ. ತುಂಬ ಅಂದರೆ ಫಸ್ಟಿಗೆ ಸ್ಟಾರ್ಟಿಂಗ್ ಆಗಿ ಹಾಯ್ ಮೇಡಮ್, ಹಲೋ ಮೇಡಮ್ ಅಂತಂತಂದು ಮತ್ತೆ ಅವನು ನಂಬರ್ ಹಾಕ್ತಾನೆ. ಆ ನಂಬರ್ ಹಾಕಿ ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಹಿಡ್ದು ಆ ವ್ಯಕ್ತಿ ಇವರಿಗೆ ನಮಗೆ ಪರಿಚಯನೇ ಇಲ್ಲ ಅಂತ ಹೇಳಿರುವಂಥ ವ್ಯಕ್ತಿ ಸ್ಟಾರ್ಟಿಂಗ್ ಎಷ್ಟನೇ ತಾರೀಕಿಗೆ ಅಂದರೆ ಅಕ್ಟೋಬರ್ 13 3:25 ಅವನು ನನಗೆ ಮೆಸೇಜ್ ಮಾಡ್ತಾನೆ. ಏನಂತಂದರೆ ಹಲೋ ಅಂತ ಮೆಸೇಜ್ ಮಾಡಿ ಮತ್ತೆ ಅವನು ನಂಬರ್ ಹಾಕ್ತಾನೆ ತಂದು, ಪ್ಲೀಸ್ ಸೆಂಡ್ ಮೀ ಯುವರ್ ನಂಬರ್, ಮೈ ನಂಬರ್ ಈಸ್ ಅಂತಂತೇಳಿ ತನ್ನ ನಂಬರ್ ಹಾಕ್ತಾನೆ. ಆ ವ್ಯಕ್ತಿಗೆ ನಾವು ಕಾಂಟ್ಯಾಕ್ಟ್ ಇರಲಿಲ್ಲ ಅಂತಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜು ಯಾಕೆ ಮಾಡಬೇಕು, ಹೇಗೆ ಬಂತದು, ಅದೊಂದು ಪ್ರಶ್ನೆ. ಮತ್ತು ಆಮೇಲೆ ಅವನು ನನ್ನ ಸಮುದಾಯದ ಗ್ರೂಪಲ್ಲಿ ನನ್ನ ನಂಬರ್ ತಗೊಳ್ತಾನೆ. ನನ್ನ ನಂಬರ್ ಇದರಲ್ಲಿ ಯಾವತ್ತೂ ನಾನು ಶೇರ್ ಮಾಡಲ್ಲ. ನನ್ನ ನಂಬರ್ ತೆಗೆದು ಮತ್ತೆ ವಾಟ್ಸಪ್ಪಿಗೆ ಬರ್ತಾನೆ. ವಾಟ್ಸಪ್ಪಿಗೆ ಬಂದಾಗ ಏನಂತಂತಂದರೆ ಮತ್ತು ಅವನ ಫೋಟೋಸ್ ಎಲ್ಲ ಕಳಿಸ್ಲಿಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾನೆ. ಹಾಗಾದರೆ ಈ ಪರಿಚಯ ಇಲ್ಲದ ವ್ಯಕ್ತಿ ನನಗೆ ಫೋಟೋಸ್ ಎಲ್ಲ ಯಾಕೆ ಸೆಂಡ್ ಮಾಡಬೇಕು? ಸೆಂಡ್ ಮಾಡಿದ ತಕ್ಷಣ ಏನು ಮಾಡ್ತಾನಂತಂದರೆ, ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ನನ್ನ ಫ್ಯಾಮ್ಲಿ ಎಲ್ಲ ಮನೆಯಿಂದ ಆಚೆ ಹಾಕಿದ್ದಾರೆ, ನಾನೊಂದು ಮಂಗಳಮುಖಿ ಅಂತೇಳಿ ಮನೆಯಿಂದ ಆಚೆ ಹಾಕಿದ್ದಾರೆ ಅಂತಂದಾಗ ಯಾರಿಗಾದ್ರೂ ಬೇಜಾರಾಗುತ್ತೆ. ಯಾಕಂದರೆ ನಾವು ಒಂದು ಮಂಗಳಮುಖಿ ಹಾಕ್ತಾ ಇದ್ದೀವಿ ಅಂತ ಹೇಳಿದ ಮೇಲೆ ಮನೆಯಿಂದ ಆಚೆ ಹಾಕೋದು ಸಾಮಾನ್ಯವಾಗಿ ನಮ್ಮ ಸಮುದಾಯದಲ್ಲಿ ನೀವು ನೋಡಿರ್ತೀರ. ಯಾರು ಫಸ್ಟಿಗೆ ಹುಟ್ಟುತ್ತಲೇ ಯಾರು ಹೆಣ್ಣಾಗಿ ಬರಲ್ಲ, ಮುಂದೆ ನಾವು ಕೂಡ ಒಂದು ಹುಡುಗ ಆಗಿ ಬಂದು ಈ ಥರ ನಮ್ಮ ಗುರುಗಳಾಗಿರ್ಬೋದು ಇವರಾಗಿರ್ಬೋದು ನಮ್ಮನ್ನು ನೋಡಿಕೊಂಡು ಅವರು ಚೆನ್ನಾಗಿ ನೋಡಿಕೊಂಡು ನಾವು ಈ ಥರ ಒಂದು ಹೆಣ್ಣಾಗಿ ಬದಲಕ್ಕೆ ಸಾಧ್ಯ. ಯಾಕಂದರೆ ಅವ್ರ ಋಣದಲ್ಲಿ ಅವ್ರ ಕೈ ತುತ್ತಲ್ಲಿ ನಾವು ಬದುಕ್ತಾ ಇದ್ದೀವಿ. ಆ ಥರ ಈ ವ್ಯಕ್ತಿ ಏನು ಹೇಳ್ತಾನಂತಂದರೆ, ನಮ್ಮ ಮಂಗಳೂರಿಗೆಲ್ಲ ಬಂದಾಗ ಪ್ರತಿಯೊಂದು ವಾಯ್ಸ್ ಮೆಸೇಜ್ ಕಳಿಸ್ತಾನೆ. ವಾಯ್ಸ್ ಮೆಸೇಜ್ ಅವ್ನ ಫೋಟೋಸ್ ಎಲ್ಲ ಸ್ಟಾರ್ಟ್ ಮಾಡ್ತಾನೆ. ಏನಪ್ಪ ಅಂತಂತಂದರೆ, ಸ್ಟಾರ್ಟಿಂಗು ಮತ್ತು ಇಲ್ಲಿ ನೋಡಿ ಫೋಟೋಸ್ ಎಲ್ಲ ಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಫೋಟೋಸ್ ಎಲ್ಲ ಕಳಿಸಿದ ಮೇಲೆ ಎಲ್ಲ ನನ್ನ ವೀಡಿಯೋಸ್ಗಳಿಗೆಲ್ಲ ಲೈಕ್ ಮಾಡುವಂಥದ್ದು, ನನ್ನ ವೀಡಿಯೋಸ್ಗಳನ್ನ ತಾನು ವಾಟ್ಸಪ್ಪಲ್ಲಿ ಹಾಕುವಂಥದ್ದು ಮಾಡ್ತಾ ಇರ್ತಾನೆ.
ಮತ್ತು ಅವನು ಎಲ್ಲ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಇಲ್ಲಿಗೆ ನಾನು ಹೇಳ್ತೇನೆ ಈ ಥರ ಎಲ್ಲ ನನಗೆ ಮೆಸೇಜ್ ಎಲ್ಲ ಮಾಡಬೇಡಿ, ಥ್ಯಾಂಕ್ ಯು ಫಾರ್ ಯುವರ್ ದ ಹೆಲ್ಪ್ ಇದು ಕಂಗ್ರಾಟ್ಸ್ ಹನಿ ಗುರು ಅಂತ ಮೆಸೇಜ್ ಆಗ್ತಾನೆ ನನಗೆ. ನಾನು ಪದೇ ಪದೇ ಎಲ್ಲ ವೀಡಿಯೋಸ್ ಎಲ್ಲ ಕಳಿಸ್ಬೇಡಿ, ನನಗೆ ಅದು ನೋಡೋ ಪುರ್ಸೊತ್ತಲ್ಲಿ ಇರಲ್ಲ ಅಂತದ್ದು. ಮತ್ತೆ ಹಿಂದಗಡೆ ಮೆಸೇಜ್ ಏನು ಮಾಡ್ತಾನೆ ಅಂದರೆ ಪ್ಲೀಸ್ ಓನ್ಲಿ 5 minutes ಮಾತಾಡಬೇಕು, ಸಾರಿ ಫಾರ್ ದ ಅಗೇನ್ ಕಾಲ್ ಮೀ ಗುರು ಅಂತ ಮತ್ತೆ ಮೆಸೇಜ್ ಮಾಡ್ತಾನೆ. ಮತ್ತು ನಾನು ಅದರಿಂದ ರೆಸ್ಪಾನ್ಸ್ ಮಾಡಲ್ಲ. ಮತ್ತು ಹಿಂದಗಡೆಗೆ ಮತ್ತೆ ಸ್ಟಾರ್ಟ್ ಮಾಡಿಕೊಂಡು ಒಂದಿನ ಎಷ್ಟನೇ ತಾರೀಕಿಗೆ ಅಂತಂತಂದರೆ ಮತ್ತು ಲೊಕೇಶನ್ ಎಲ್ಲ ಶೇರ್ ಮಾಡೋದು ಮತ್ತು ಇದೆಲ್ಲ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಎಲ್ಲ ಕಳಿಸ್ಲಿಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾನೆ ಆ ವ್ಯಕ್ತಿ. ಆಮೇಲೆ ಏನು ಮಾಡ್ತಾನೆ, ಲೊಕೇಶನ್ ಶೇರ್ ಮಾಡೋದು ಮತ್ತು ನನ್ನ ಫೋಟೋಸ್ಗಳೆಲ್ಲ ಕಳಿಸೋದು. ಸೋ ಸ್ವೀಟ್ ಟು ಗಾಡ್ ಯು ದ ಆಲ್ ದ ಬೆಸ್ಟ್ ದ ಮಮ್ಮಿ ಅಂತಂದು ಕಳಿಸ್ತಾನೆ. ಹಾಯ್ ವೆರಿ ಗುಡ್ ಮಾರ್ನಿಂಗ್ ಮಮ್ಮಿ ಅಂತಂದು ಎಲ್ಲನೂ ಕಳಿಸ್ತಾ ಇರ್ತಾನೆ ಆ ವ್ಯಕ್ತಿ. ಒಂದಿನ ಏನು ಮಾಡ್ತಾನೆ ಅಂತಂದರೆ ಇದು ಥರ್ಸ್ಡೇ ಅಕ್ಟೋಬರ್ 30ನೇ ತಾರೀಕಿಗೆ ಒಂದು ವಾಯ್ಸ್ ಮೆಸೇಜ್ ಹಾಕ್ತಾನೆ. ಮಮ್ಮಿ ಇವಾಗ ಕ್ಯಾಬ್ನಾಗ ಹೊರಟಿದ್ದೀನಿ, ಬರ್ತಾ ಇದ್ದೀನಿ. ಮಮ್ಮಿ ಹಾಸನದಲ್ಲಿ ರೀಚ್ ಆಗ್ತದೆ ಇದೇ ಟ್ರೈನಿಗೆ 2 ಗಂಟೆ ರೀಚ್ ಆಗ್ತದೆ. ಬೆಳಿಗ್ಗೆ 8 ನಾವು ಮಂಗಳೂರು ಬರ್ತೀವಿ. ನೋಡಿ ಯಾರ್ಯಾರು ಪರಿಚಯ ಆಗಿರೋದಂತಂದರೆ ಸರ್ ಏನು ಗೊತ್ತಾ, ಪರಿಚಯ ಆಗಿರೋದಂತ ಏನಂದರೆ ನನ್ನ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡಿಕೊಂಡು ಈ ಥರ ಮಾಡಿಕೊಂಡು ಅವನು ವಾಯ್ಸ್ ಮೆಸೇಜ್ ಹಾಕ್ತಾನೆ. ನಾನು ಮಂಗಳೂರಿಗೆ ಬರ್ತಾ ಇದ್ದೀನಿ ಮಮ್ಮಿ ಅಂತ ಹೇಳಿ ಒಂದು ಲೊಕೇಶನ್ ಹಾಕಿ ಮತ್ತೆ ಕಳಿಸ್ತಾನೆ. ಆ ಮೆಂಟಲ್ಲಿ ನಾನು ಮಂಗಳೂರಲ್ಲಿ ಇರಲ್ಲ, ನಾನು ಬೆಂಗಳೂರಲ್ಲಿ ಶೂಟಿಂಗಲ್ಲಿ ಇರ್ತೇನೆ. ಆ ಮೆಂಟಲ್ಲಿ ಬಂದಾಗ ಶೂಟಿಂಗಲ್ಲಿ ಇರಬೇಕಾದ್ರೆ ನನ್ನ ಫ್ರೆಂಡ್ ನಂಬರ್ ಕೊಟ್ಟಾಗ ಅವನು ಹೇಳ್ತಾನೆ ಮಮ್ಮಿ ನಾನು ಮಂಗಳೂರಿಗೆ ಬರ್ತಾ ಇದ್ದೀನಿ ಅಂತೇಳಿ ವಾಯ್ಸ್ ಮೆಸೇಜ್ ಎಲ್ಲ ಕಳಿಸಿ ಮತ್ತು ನನ್ನ ಫ್ರೆಂಡು ಬಂದು ಕರ್ಕೊಂಡು ಇಲ್ಲಿಂದ ಬರ್ತಾನೆ. ಯಾಕಂದರೆ ಮಂಗಳೂರು ಒಂದು ಸೂಕ್ಷ್ಮ ಆಗಿರೋ ಪ್ರದೇಶದಿಂದ ಪ್ರತಿ ಪ್ಲೇಸಲ್ಲಿ ಕೂಡ CCTV ಅಳವಡಿಸಿರ್ತಾರೆ. ಅವನು ಬಂದಿರೋದ್ರಿಂದ ಡೀಟೇಲ್ಸ್ ಹಿಡಿದು ಅಲ್ಲೆಲ್ಲ ಕಲೆಕ್ಟ್ ಮಾಡಬೇಕು. ಯಾಕಂದರೆ ನಾವಾಗೆ ಕಿಡ್ನ್ಯಾಪ್ ಮಾಡಿದ್ದೀವಿ ಅಂತ ಹೇಳಿರುವಂಥ ವ್ಯಕ್ತಿ ತಾನಾಗೆ ಬಂದಿರುವಂಥ ವ್ಯಕ್ತಿ. ಯಾಕಂದರೆ ಒಂದು ಹೆಣ್ಣಾಗಬೇಕಂತ ಹೇಳಿ ನಾನೊಂದು ಮನೆಯಿಂದ ಆಚೆ ಹಾಕಿದ್ದಾರೆ, ನನಗೆ ಅಪ್ಪ ಅಮ್ಮ ಯಾರು ಇಲ್ಲ, ನನಗೆ ಊಟಕ್ಕೂ ಗತಿ ಇಲ್ಲ ಅಂತ ಹೇಳಿರುವಂಥ ವ್ಯಕ್ತಿ ಇವನು ಈ ಥರ ಬಂದು ಈ ಥರ ಅಪಪ್ರಚಾರ ಮಾಡೋದು ಸರಿ ಕಾಣಿಸ್ತಿಲ್ಲ. ಮತ್ತೆ ಇಲ್ಲಿಂದ ಬಂದು ಹೇಳ್ತಾನೆ. ಮತ್ತೆ ಅಲ್ಲಿ ನಾವು ಹೇಳ್ದನ್ನ 5-6 ತಿಂಗಳು ಇರ್ಬೋದು ನಮ್ಮ ಮನೆಯಲ್ಲಿ. 5-6 ತಿಂಗಳಲ್ಲಿ ಒಂದು 3-4 ಸಲ ಮೈಸೂರಿಗೆ ಹೋಗೋದು ಬರೋದೆಲ್ಲ ಮಾಡ್ತಾ ಇರ್ತಾನೆ. ಈಗ ಟ್ರಾನ್ಸ್ಜೆಂಡರ್ ಅಂತ ಅಂದಮೇಲೆ ಇವನು ಕಿಡ್ನ್ಯಾಪ್ ಮಾಡಿರುವಂಥ ವ್ಯಕ್ತಿ ಅಂತಂದು ಎಲ್ಲ ಕಡೆಯಿಂದ ಮೀಡಿಯಾದಲ್ಲಿ ಹೇಳುವಂಥ ವ್ಯಕ್ತಿ ಅದು ಯಾವ ಥರ ಕಿಡ್ನ್ಯಾಪ್ ಹೇಳಿ 3-4 ಸಲ ಮಂಗಳೂರಿಂದ ಮೈಸೂರಿಂದ ಮಂಗಳೂರಿಗೆ ಓಡಾಡಿರುವಂಥ ವ್ಯಕ್ತಿ ಇದು ಯಾವ ಥರ ಕಿಡ್ನ್ಯಾಪ್, ನನಗೆ ಇದು ಪ್ರಶ್ನೆ ಆಗಿ ಕಾಡ್ತಾ ಇದೆ. ಮತ್ತೊಂದು ಅವನು ಮೀಡಿಯಾದಲ್ಲೆಲ್ಲ ಬಾಯಿ ಬಿಟ್ಟಿರಲ್ಲ. ಫಸ್ಟಿಗೆ ಇನ್ವೆಸ್ಟ್ಮೆಂಟ್ಗೆ ಅಲ್ಲಿ ಲಸ್ಕರ್ ಪೊಲೀಸ್ ಸ್ಟೇಷನಲ್ಲಿ ಕರೆಸಿದಾಗ ಅವರು ಮೇಡಮ್ ಹತ್ರ ಹೇಳ್ತಾನೆ, ಮೇಡಮ್ ನಾನು 3-4 ಸಲ ಮಂಗಳೂರಿಂದ ಮೈಸೂರಿಗೆಲ್ಲ ಬಂದು ಹೋಗೋದು ಬರೋದೆಲ್ಲ ಮಾಡಿದ್ದೀನಿ ಅಂದಾಗ ಮೇಡಮಿಗೆ ಒಂದು ಪ್ರಶ್ನೆ ಕಾಡುತ್ತೆ, ಅಲ್ಲಪ್ಪ ನೀನು ಈ ಥರ ಮಾಡ್ತಿದ್ಯಾ ಅಂದರೆ ಕಿಡ್ನ್ಯಾಪ್ ಅಂತ ಹೇಳಿದ್ಯಾ, 3-4 ಸಲ ಓಡಾಡಿದೆಯಲ್ಲ ಇದು ಯಾವ ಥರ ಕಿಡ್ನ್ಯಾಪ್ ಅಂತಲೂ ಪ್ರಶ್ನೆ ಮಾಡ್ತಾರೆ. ಮತ್ತು ಅವನು ಪ್ರತಿಯೊಂದು ಮಾತಾಡಿರುವಂಥದ್ದು ಎಲ್ಲನೂ ವಿಡಿಯೋ ಮಾಡಿ ಇಟ್ಕೊಳ್ತಾರೆ ಅಲ್ಲಿ. ಯಾಕಂದರೆ ಅವನ ಮೇಲೆ ತುಂಬ ಡೌಟ್ಸ್ ಎಲ್ಲ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ವ್ಯಕ್ತಿ ಬಂದು ನಮ್ಮನೇಲಿ ಉಳ್ಕೊಂಡು ತಿನ್ಕೊಂಡು ಇರುವಂಥ ವ್ಯಕ್ತಿ. ಯಾಕಂದರೆ ಒಂದು ನಮ್ಮ ಸಮುದಾಯದವರಂತದ ಮೇಲೆ ನಮಗೊಂದು ಖುಷಿ ಇರುತ್ತೆ, ಏನೋ ಮನೆ ಬಿಟ್ಟು ಬಂದಿದ್ದಾನೆ, ಚೆನ್ನಾಗಿ ನೋಡ್ಕೋಬೇಕು, ಅಪ್ಪ ಅಮ್ಮ ಯಾರಿಲ್ಲ ಇವನಿಗೆ, ಊಟಕ್ಕೆ ಗತಿ ಇಲ್ಲ ಅಂತ ಹೇಳಿರುವಂಥ ವ್ಯಕ್ತಿಗೆ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನಮ್ಮ ಮನಸ್ಥಿತಿ ಇರುತ್ತೆ. ಹೊರತಾಗಿ ಇವನನ್ನು ಹಾಳು ಮಾಡಬೇಕು ಅನ್ನೋ ಬುದ್ಧಿ ಮಾತ್ರ ನಮ್ಗೆ ಇರಲ್ಲ. ಮತ್ತು ಇವನು ಏನು ಮಾಡ್ತಾನೆ ಅಂದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಇರೋದನ್ನು ಕೂಡ ಅವನ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಆಗಿರುವಂಥದ್ದು ಪ್ರತಿಯೊಂದು ಮಾಡಿರುವಂಥದ್ದು ಆಗಿದ್ರು ನನಗೆ ಕಮೆಂಟ್ ಆಗಿರ್ಬೋದು, ಮತ್ತು ನನ್ನ ರೀಲ್ಸ್ ಎಲ್ಲ ಕಳಿಸುವಂಥದ್ದು ಎಲ್ಲ ಕಳಿಸಿದಾಗ ಅವನು ಇಲ್ಲಿ ಮಂಗಳೂರಿಗೆ ಬಂದಾಗ ಹೇಳ್ತಾನೆ, ಮಮ್ಮಿ ನಾನು ಕೂಡ ನಿಮ್ಮ ಜೊತೆ ರೀಲ್ಸ್ ಮಾಡಬೇಕು ಮಮ್ಮಿ, ನಾನು ಮಾಡ್ಬೇಕಂತಂದಾಗ ಸರಿ ಅಮ್ಮ ಓಕೆ ಅಂತಂದರೆ ನಾವು ರೀಲ್ಸ್ ಮಾಡಿರೋದು ಪಬ್ಲಿಕ್ ಪ್ಲೇಸ್ಗಳಲ್ಲೆಲ್ಲ ಮಾಡಿದ್ದೀವಿ. ಈ ವ್ಯಕ್ತಿ ಕಿಡ್ನ್ಯಾಪ್ ಮಾಡಿದ್ದೀವಿ ಅಂತ ಹೇಳಿರುವಂಥ ವ್ಯಕ್ತಿ ಈಗ ಪಬ್ಲಿಕ್ ಪ್ಲೇಸಲ್ಲೆಲ್ಲ ಕರ್ಕೊಂಡು ಹೋದಾಗ ಕಿರ್ಚ್ಬೋದಾಗಿತ್ತಲ್ಲ, ಇವ್ರು ನನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತೇಳಿ ಕಿರ್ಚ್ಬೋದಾಗಿತ್ತಲ್ಲ, ಯಾಕೆ ಕಿರ್ಚ್ಲಿಲ್ಲ? ಮತ್ತು ನಾವು ಸ್ವಂತ ಮನೇಲಿಲ್ಲ, ಬಾಡಿಗೆ ಮನೇಲಿದ್ದೀವಿ. ನಮ್ಮ ಓನರ್ ಮನೆಗೆ ಹೋಗೋದು ಬರೋದೆಲ್ಲ ಮಾಡ್ತಾ ಇರ್ತಾರೆ. ನಮ್ಮ ಓನರ್ ಹತ್ರ ಆದರೂ ಹೇಳ್ಬೋದಾಗಿತ್ತಲ್ಲ, ಇವನು ನಾವು ಕಿಡ್ನ್ಯಾಪ್ ಮಾಡಿದ್ದೀವಿ ಅಂತ ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೇಳಿಲ್ಲ? ಮತ್ತು ನಮ್ಮದೊಂದು ಅನಿ ಕೆಫೆ ಅಂತ ಇದೆಲ್ಲ, ಆ ಕೆಫೆಗೆ ಹೋಗೋದು ಬರೋದೆಲ್ಲ ಮಾಡ್ತಾ ಇರ್ತಾನೆ, ಗಾಡಿ ತಗೊಂಡೆಲ್ಲ ಓಡಾಡ್ತಾ ಇರ್ತಾನೆ. ಮತ್ತು ಎಲ್ಲನೂ CCTVಯಲ್ಲೆಲ್ಲ ಫುಟೇಜ್ ಎಲ್ಲ ಇದ್ದೇ ಇರುತ್ತೆ. ಆ ಫುಟೇಜ್ ಸಮೇತ ತೆಗೆದು ನನಗೆ ನ್ಯಾಯ ಕೊಡಿಸ್ಲೇಬೇಕು. ಮತ್ತು ಇನ್ನೊಂದು ಮತ್ತೆ ಹೇಳ್ತಾನೆ, ಇವನ್ನ ಲೈಂಗಿಕವಾಗಿ ಅಂತಂದರೆ ಇವನನ್ನು ದಂಧಕ್ಕೆ ನಿಂದಿರಿಸಿ ನಾವು ಹಣ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾನೆ. ಓಕೆ, ಇದಕ್ಕೆ ವಿಚಾರಕ್ಕೆ ಬರೋಣಂತ. ಈ ವ್ಯಕ್ತಿನ ದಂಧಕ್ಕೆ ನಿಂದಿರಿಸೋದಕ್ಕೆ ಇವನಿಗೆ ಸರ್ಜರಿ ಆಗಿಲ್ಲ, ಏನಾಗಿಲ್ಲ. ಇವನಿಗೆ ಲಕ್ಷ ಕೊಟ್ಟು ಕಸ್ಟಮರ್ಗಳು ಬರ್ತಿದ್ದಾರಂತೆ. ಆ ವ್ಯಕ್ತಿ ಲಕ್ಷ ಕೊಟ್ಟಿರುವಂಥ ವ್ಯಕ್ತಿಗಳು ಯಾರಂತ ನಮಗೆ ಕನ್ಫರ್ಮ್ ಆಗಬೇಕು.
ಇಂಥ ವ್ಯಕ್ತಿ ಇವನಿಗೆ ಸರ್ಜರಿ ಆಗಿಲ್ಲ, ಏನಾಗಿಲ್ಲ, ಇವನಿಗೆ ಲಕ್ಷ ಲಕ್ಷ ಕೊಟ್ಟು ಬಂದು ಇವನ ಹತ್ರ ಮಲ್ಕೊಂಡು ಹೋಗಿರುವಂಥ ವ್ಯಕ್ತಿ ಯಾರಂತ ನಮಗೆ ಪ್ರೂಫ್ ಬೇಕು. ಮತ್ತು ಇನ್ನೊಂದು ಹೇಳ್ತಾನೆ ಅಂತಂದರೆ, ಬಾಂಬೆಗೆ ಹೋಗಿ ನಾವು ಲಿಂಗ ಪರಿವರ್ತನೆ ಮಾಡಿಸ್ತೀವಿ ಅಂತ ಹೇಳ್ತಾರೆ. ನಮ್ಮ ಸಮುದಾಯದಲ್ಲಿ ಅಷ್ಟು ಸುಲಭವಾಗಿ ಲಿಂಗ ಪರಿವರ್ತನೆ ಯಾರು ಮಾಡ್ಸೋಕ್ಕೆ ಸಾಧ್ಯನೇ ಇಲ್ಲ. ಲಿಂಗ ಪರಿವರ್ತನೆ ಮಾಡಿಸೋದಕ್ಕೆ ಯಾರು ಸಾಧ್ಯ ಇಲ್ಲ. ಯಾಕಂದರೆ ಒಂದು ಕೌನ್ಸ್ಲಿಂಗ್ ಆಗಿರಬೇಕು, ಮತ್ತು ಬೇರೆ ಬೇರೆ ಅಂದರೆ ಹಾರ್ಮೋನ್ ಟೆಸ್ಟಿಂಗ್ ಎಲ್ಲ ಇರಬೇಕು, ಮತ್ತು ಇಲ್ಲಿನ ಹಾವಭಾವಗಳೆಲ್ಲ ಚೇಂಜ್ ಆಗಿರಬೇಕು, ನಮ್ಮ ಸಮುದಾಯದವ್ರ ಜೊತೆ ಪಳಗಿರಬೇಕು. ಆ ವಿಚಾರದಲ್ಲಿ ಮಾತ್ರ ಸರ್ಜರಿ ಮಾಡಿಸ್ತಾರೆ. ಮತ್ತು ಅದು ಸರ್ಟಿಫಿಕೇಟ್ ಎಲ್ಲ ಬೇಕಾಗುತ್ತೆ. ಇವರ ಅಪ್ಪ ಅಮ್ಮನ ಸಿಗ್ನೇಚರ್ ಆಗಿರ್ಬೋದು, ಇವನ್ ಸಿಗ್ನೇಚರ್ ಆಗಿರ್ಬೋದು, ಪ್ರತಿಯೊಂದು ಅಫಿಡವಿಟ್ ಮಾಡಿಸಿ ಕೊಡಬೇಕಾಗುತ್ತೆ. ಅಷ್ಟು ಸುಲಭವಾಗಿ ಯಾರು ಸರ್ಜರಿ ಇವನನ್ನು ಮಾಡಿಸಲ್ಲ, ನನ್ನ ಸಮುದಾಯದವ್ರು ಯಾರು ಮಾಡಿಸಲ್ಲ. ಇದೊಂದು. ಮತ್ತೆ ಹೇಳ್ತಾನೆ, ನನ್ನನ್ನು ಕಲೆಕ್ಷನ್ಗೆ ಕೇರಳ ಭಾಗದಲ್ಲಿ ಆಚೆ ಭಾಗದಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು, ಇವನು ದುಡ್ದಿರೋದು ನಾವು ತಗೊಳ್ತಿದ್ವಿ ಅಂತ ಹೇಳ್ತಾ ಇದ್ದೇನೆ. ನಾನು ಇದಕ್ಕೂ ಕ್ಲಾರಿಟಿ ಕೊಡ್ತೇನೆ. ಇವನು ಕೇರಳ ಭಾಗ ಆಚೆ ಈಚೆ ಅಂತ ಹೇಳ್ತಾನಲ್ಲ, ಪ್ರತಿಯೊಂದು ಕಡೆ ಮಂಗಳೂರು ಅಂತಂದಮೇಲೆ ಎಲ್ಲ ಕಡೆಯಲ್ಲೂ CCTV ಇದೆ. ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಅದನ್ನೆಲ್ಲ ಕ್ಯಾಪ್ಚರ್ ಆಗಿರುತ್ತೆ. ಯಾಕಂದರೆ ಇವನು ಪಬ್ಲಿಕ್ ಪ್ಲೇಸಲ್ಲೆಲ್ಲ ಓಡಾಡ್ತಿರ್ತಾನೆ. ನನಗೆ ಕಿಡ್ನಾಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿತ್ತು, ಅಂಗಡಿಯವರಿಗೂ ಹೇಳ್ಬೋದಾಗಿತ್ತು. ಈ ವ್ಯಕ್ತಿ ಯಾಕೆ ಹೇಳಿಲ್ಲ? ನಾನು ಇವನ ಜೊತೆ ಕಲೆಕ್ಷನಿಗೆ ಹೋಗ್ತಿದ್ದೆ ಅಂತ ಹೇಳ್ತಾನೆ. ನಾನು ಯಾವತ್ತೂ ಕಲೆಕ್ಷನಿಗೆ ನಾನು ಹೋಗಲಿಲ್ಲ. ಅವನ ಜೊತೆ ನಾನು ಯಾಕೆ ಹೋಗ್ಬೇಕು ಹೇಳಿ? ನಂದೇ ಕೆಫೆ ನೋಡ್ಕೊಳ್ಳೋದು ನಮಗೆ ಪುರ್ಸತ್ತಿರಲ್ಲ. ಇವನ ಜೊತೆ ನಾವ್ಯಾಕೆ ಹೋಗ್ಬೇಕು? ಮತ್ತೆ ಹೇಳ್ತಾನೆ, ಇವನಿಗೆ ಬಾಡಿ ಗಾರ್ಡ್ ಆಗಿ ನಾವು 4-5 ಜನ ಕಳಿಸಿ ನಿಂದಿರ್ತಿದ್ವಂತೆ. ನಮ್ಮ ಟೈಮ್ ಎಲ್ಲ ವೇಸ್ಟ್ ಮಾಡಿಕೊಂಡು ಈ ವ್ಯಕ್ತಿಯಿಂದ ನಾವ್ಯಾಕೆ ಬಾಡಿ ಗಾರ್ಡ್ ಕಳಿಸ್ಬೇಕು? ಪ್ರತಿಯೊಂದು ತನಿಖೆ ಆಗಲೇಬೇಕು. ಯಾಕಂದರೆ ಇದೊಂದು ಷಡ್ಯಂತ್ರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ವ್ಯಕ್ತಿ ಬಂದು ಹೋಗೋದು ಬರೋದೆಲ್ಲ ಮಾಡ್ತಾ ಇರ್ತಾರೆ. ಸಾಮಾನ್ಯವಾಗಿ ಅವತ್ತು ಕೂಡ ಒಂದಿನ ಎಷ್ಟಂದ್ರೆ ಯಾವ ತಿಂಗಳಲ್ಲಿ ಹೋಗ್ತಾನೆ, ಆ ಡೇಟಲ್ಲಿ ನನಗೆ ಹೇಳ್ತಾನೆ, ಮಮ್ಮಿ ನಾನು ಊರಿಗೆ ಹೋಗಿ ಬರ್ತೀನಿ, ಮಮ್ಮಿಗೆಲ್ಲ ಹುಷಾರಿಲ್ಲ ಅಂತೇಳಿ. ಇವನು ವ್ಯಕ್ತಿ ಫಸ್ಟಿಗೆ ಸ್ಟಾರ್ಟಿಂಗ್ ಬಂದಿರುವಂಥ ವ್ಯಕ್ತಿ ಹೇಳ್ತಾನೆ, ನನಗೆ ಅಪ್ಪ ಅಮ್ಮ ಯಾರಿಲ್ಲ ಅಂತ ಹೇಳಿರೋಂಥ ವ್ಯಕ್ತಿ. ಮತ್ತೆ ಎಲ್ಲ ಗೊತ್ತಾಗುತ್ತೆ, ಹೀಗೆ ಅಂತಂತೆಲ್ಲ ಗೊತ್ತಾಗುತ್ತೆ. ಮತ್ತು ಇನ್ನರಿಗೆ ನಾಸಾ ಪ್ರಕಾರ ಈಗ ಎಲ್ರಿಗೆ ಒಂದು ಪ್ರಶ್ನೆ ಅಂತಂದು ಕಾಡ್ತಾ ಇದೆ. ನಾನು ಅವನಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿಸಿ ಕೊಟ್ಬಿಟ್ಟಿದ್ದಾಳೆ, ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿಸಿ ಕೊಟ್ಟು ಬಿಟ್ಟಿದ್ದಾಳೆ ಅಂತೇಳಿ ಎಲ್ಲರೂ ಕೂಡ ಅಂದರೆ ಕೆಲವು ವ್ಯಕ್ತಿಗಳೆಲ್ಲ ಹೇಳ್ತಾ ಇದ್ದಾರೆ. ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾಸಾ ಜಡ್ಜ್ಮೆಂಟ್ ಅಂತಿದೆ. ನಾಸಾ ಜಡ್ಜ್ಮೆಂಟ್ ಪ್ರಕಾರ ಆ ವ್ಯಕ್ತಿ ಸ್ವತಃ ನಾನು ಮಂಗಳಮುಖಿ ಅಂತಂತೇಳಿ, ಇದು ಯಾವುದಂದರೆ ಅಫಿಡವಿಟ್ ಮಾಡಿಸಿದ್ದಾನೆ ನೋಡಿ. ಅಫಿಡವಿಟ್ ಮಾಡಿಸಿರುವಂಥ ವ್ಯಕ್ತಿಗೆ ನಾವ್ಯಾಕೆ ಪೋಸೆಬಲ್ ಮಾಡಬೇಕು? ನಾಸಾ ಜಡ್ಜ್ಮೆಂಟ್ ಪ್ರಕಾರ ಯಾರು ನನ್ನನ್ನು ನಾನು ಮಂಗಳಮುಖಿ ಅಂತ ಹೇಳಿ ಆ ವ್ಯಕ್ತಿ ಒಪ್ಕೊಂಡ್ಮೇಲೆ ಅದರಲ್ಲಿ ನಾನು ಪ್ರಶ್ನೆ ಮಾಡಲಿಕ್ಕೆ ಬರಲ್ಲ, ಯಾವ ಸಂಘಟನೆದವರು ಪ್ರಶ್ನೆ ಮಾಡಲಿಕ್ಕೆ ಆಗಲ್ವಾ, ಮತ್ತು ಯಾವುದು ಅಂದರೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆದವರು ಮತ್ತು DC ಅವರು ಯಾರಿಗೆ ಪ್ರಶ್ನೆ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಇವನು ತಾನೇ ಸ್ವತಃ ಹೇಳ್ಕೊಂಡಿದ್ದೆ, ನಾನು ಒಂದು ಮಂಗಳಮುಖಿ ಅಂತೇಳಿ ಹೇಳ್ಕೊಂಡಿದ್ದಾನೆ. ಮಂಗಳಮುಖಿ ಅಂತ ಹೇಳ್ಕೊಂಡಾಗ ಯಾರೂ ಪ್ರಶ್ನೆ ಮಾಡುವಾಗಿಲ್ಲ. ಯಾಕಂದರೆ ಇವನು ಸ್ವತಃ, ಯಾಕಂದರೆ 18 ವರ್ಷ ಮೇಲ್ಪಟ್ಟಿರ ಒಳಗಡೆ ಇರುವಂಥ ವ್ಯಕ್ತಿಗಳಿಗೆ ನಾವು ಪ್ರಶ್ನೆ ಮಾಡ್ಬೋದು, ಯಾಕಪ್ಪ ಈ ಥರ ಬಂದಿದೆಯಾ, ಮನೆ ಬಿಟ್ಟು ಬಂದಿದೆಯಾ, ನೀನು ಟ್ರಾನ್ಸ್ಜೆಂಡರ್ ಹೌದಲ್ಲ ಅಂತ ನಾವೆಲ್ಲನೂ ಕೇಳ್ಬೋದು. ಆದರೆ ಇವನು ಸ್ವತಃವಾಗಿ ನಾನೊಂದು ಮಂಗಳಮುಖಿ ಆಗಿ ಬರ್ತಂತೇಳಿ ನಮ್ಮ ಡ್ರೆಸ್ಗಳೆಲ್ಲ ಉಟ್ಕೊಂಡು, ನನ್ನ ಫ್ರೆಂಡ್ಸ್ಗಳ ಡ್ರೆಸ್ಗಳೆಲ್ಲ ಉಟ್ಕೊಂಡು, ಇವನು ಆಲ್ರೆಡಿ ನಮಗೆ ನ್ಯೂಸ್ ಬಂತಂತಂದರೆ ಇವನು ಆಲ್ರೆಡಿ ಮೈಸೂರಲ್ಲಿ ಇದೇ ಥರನೇ ಡ್ರೆಸ್ ಹಾಕ್ಕೊಂಡು ಓಡಾಡ್ತಿದ್ದಂತೆ. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಸಿಕ್ತು, ಈ ವ್ಯಕ್ತಿಗೆ ಎಲ್ಲರೂ ಅಂದರೆ ಅಪ್ಪ ಅಮ್ಮ ಎಲ್ಲರೂ ಇದ್ದಾರೆ, ಫ್ಯಾಮ್ಲಿ ಎಲ್ಲ ಇದ್ದಾರೆ ಅಂತಲೂ ಗೊತ್ತಾಯಿತು. ಮತ್ತು ಈ ವ್ಯಕ್ತಿ ತನ್ನಿಂದ ದುಡಿಯೋದು ಆಗ್ಲಾರ್ದೇ ಇದೇ ಥರನೇ ಮನೆಗಳಿಗೆ ಅಂದರೆ ನನ್ನ ಸಮುದಾಯದವರ ಮನೆಗೆ ಹೋಗಿ ಅವ್ರ ಜೊತೆ ಇದ್ದು, ಅವ್ರದ್ದೇ ಸಾರಿ ಎಲ್ಲ ಉಟ್ಕೊಂಡು ಅವ್ರ ಜೊತೆನೇ ಇದ್ದು. ಹಾಗಾದರೆ ಇವನಿಗೆ ನಾವು ಹೇಳ್ತಾನೆ ಕಿವಿ ಚುಚ್ಚಿದ್ರೆ ಮುಗಿದ, ಅವನಿಗೆ ಆಲ್ರೆಡಿ ಎಲ್ಲ ಚುಚ್ಕೊಂಡೇ ಬಂದಿರೋದು ಮಂಗಳೂರಿಗೆ ಅವನಿಗೆಲ್ಲ ಚುಚ್ಕೊಂಡೇ ಬಂದಿರೋದು. ಇದನ್ನ ಸ್ವಲ್ಪ ತನಿಖೆ ಆಗಲೇಬೇಕು. ಮತ್ತೆ ಅದು ಹೇಗೆ ಬಂತಂತಂದ್ರೆ ನಾಸಾ ಜಡ್ಜ್ಮೆಂಟ್ ಪ್ರಕಾರ ಆ ವ್ಯಕ್ತಿ ನಮ್ಮ ಮನೇಲೆ ಇದ್ದಿದ್ದು. ಹೌದು ಸರ್, ಮೂಲ ನಿವಾಸಿ ಮೈಸೂರು ಆಗಿರ್ಬೋದು. ಓಕೆ ಸರ್, ಓಕೆ, ಅದಕ್ಕೆ ನಾನು ಕ್ಲಾರಿಟಿ ಕೊಡ್ತೇನೆ. ಮೂಲ ನಿವಾಸಿ ಮೈಸೂರನ್ನಾಗಿರ್ಬೋದು. ಯಾಕಂದರೆ ನಂದು ಮೂಲ ನಿವಾಸ ರಾಯಚೂರು. ನಾನೊಂದು ಹೆಣ್ಣಾಗಬೇಕಂತ ಹೇಳಿ ನಾನು ಮಂಗಳೂರಲ್ಲಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿಸ್ಕೊಂಡೆ. ನಾನು ಸ್ಟಾರ್ಟಿಂಗ್ ಬಂದಾಗ ನಾನು ಒಂದು ಹೀಗೆ ಬಂದಿರೋದು, ಪ್ಯಾಂಟ್ ಶರ್ಟಲ್ಲಿ ಬಂದಾಗ ನಾನೊಂದು ಹೆಣ್ಣಾಗಬೇಕಂತೇಳಿ ನನ್ನ ಸಮುದಾಯದವ್ರ ಹತ್ರ ಹೇಳ್ಕೊಂಡಾಗ ಅವ್ರು ಹೇಳಿದರು, ಹೋಗಿ ಈ ಥರ ರೂಲ್ಸ್ ಎಲ್ಲ ರೆಗ್ಯುಲೇಷನ್ಸ್ ಎಲ್ಲ ಇರ್ತವೆ, ಈ ಥರ ಎಲ್ಲ ಪ್ರೊಸೀಜರ್ ಎಲ್ಲ ಇರ್ತವೆ ಅಂತ ಪ್ರತಿಯೊಬ್ಬರು ಹೇಳಬೇಕು. ಈ ಥರ ಇದ್ದಾಗ ಆ ವ್ಯಕ್ತಿಗೆ 18 ವರ್ಷ ಮೇಲ್ಪಟ್ಟಾಗಿದೆ. ಯಾಕಂದರೆ ಅವನಿಗೆ ಸ್ವತಃ ಯೋಚನೆ ಮಾಡುವ ಶಕ್ತಿ ಕೂಡ ಇದೆ. ನಾಸಾ ಜಡ್ಜ್ಮೆಂಟ್ ಪ್ರಕಾರನೂ ಇದೆ. ಅವನು ಇದು ಅಂದರೆ ಕೋರ್ಟ್ ಕಡೆಯಿಂದನೂ ಇದು ತಗೊಂಡು ಅಫಿಡವಿಟ್ ಮಾಡಿಸ್ಕೊಂಡಿದ್ದಾನೆ. ಅಫಿಡವಿಟ್ ಮಾಡಿಸ್ಕೊಂಡಾಗ ಅವನಿಗೆ ನಾವು ಪ್ರಶ್ನೆ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ನಮ್ಮದು ಆಧಾರ್ ಕಾರ್ಡು ಕೊಂಡೋಗಿ ಅವ್ನು ಮಾಡಿಸ್ಕೊಂಡಿರ್ಬೋದು. ಯಾಕಂದರೆ ನಾನೊಂದು ಹೆಣ್ಣಾಗ್ತಂತ ಹೇಳಿ ಬಂದಿರುವಂಥ ವ್ಯಕ್ತಿ
ಸಡನ್ಲಿ ಗಂಡ ಆಗ್ತಾನಂತ ಯಾರಿಗಾದ್ರೂ ಕನಸು ಬಿದ್ದಿತ್ತಾ ಹೇಳಿ? ಇವನು ಈ ಥರ ಮಾಡಿಸ್ಕೊಂಡಾಗ ಈಗ ನನ್ನ ಬೇರೆ ಎಲ್ಲ ಹೇಳ್ತಾರೆ, ನಾನೇ ಸ್ವತಃವಾಗಿ ಮಾಡಿಸಿದ್ದೀನಿ, ನಾಸಾ ಜಡ್ಜ್ಮೆಂಟೇ ಹೇಳ್ತಿದೆ, ನ್ಯಾಯಾಲಯನೇ ಹೇಳ್ತಾ ಇದೆ ಏನಂತಂದರೆ, ಸ್ವತಃ ನಾನು ಒಂದು ಮಂಗಳಮುಖಿ ಅಂತೇಳಿ ಒಪ್ಕೊಂಡ್ಮೇಲೆ ಯಾರು ಪ್ರಶ್ನೆ ಮಾಡುವಾಗಿಲ್ಲ, ಯಾರು ಕೇಳುವ ಹಕ್ಕಿಲ್ಲ ಅಂತಲೂ ಕೇಳ್ತಾರೆ. ಹಾಗೆ ನಾವು ಕೇಳುವ ಹಕ್ಕು ಹೇಗೆ ಬರುತ್ತೆ ಸರ್? ಯಾರೇ ಆಗಲಿ ಪ್ರತಿಯೊಬ್ಬರ ಮೇಲೆ ದೂರ ಆಗ್ತಾನೆ ಅಂತಂದರೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆದವ್ರ ಮೇಲೆ ದೂರ ಆಗ್ತಾನೆ, ಇವತ್ತು DC ಅವ್ರ ಮೇಲೆ ದೂರ ಆಗ್ತಾನೆ, ವೆರಿಫಿಕೇಶನ್ ಮಾಡ್ಬೇಕಂತಂದಾಗ ಇವನು ಸ್ವತಃ ನಾನು ಮಂಗಳಮುಖಿ ಅಂತಾನೆ ಒಪ್ಕೊಂಡು ಇದೆಲ್ಲ ಮಾಡಿಸಿದ ಮೇಲೆ ಇವನಿಗೆ ವೆರಿಫಿಕೇಶನ್ ಯಾವ ಥರ ಮಾಡಬೇಕು ನೀವು ಹೇಳಿ? ಯಾಕಂದರೆ ನಾಸಾ ಜಡ್ಜ್ಮೆಂಟ್ ಪ್ರಕಾರ ಅವನಿಗೆ ಮೆಡಿಕಲ್ ಟೆಸ್ಟ್ ಆಗಲಿ, ಇನ್ನೊಂದಾಗಲಿ, ಮತ್ತೊಂದು ಮಗದೊಂದಾಗಲಿ ಮಾಡುವ ರೈಟ್ಸ್ ಇಲ್ಲ. ಯಾಕಂದರೆ ಅವನು ಸ್ವತಃ ನಾನು ಮಂಗಳಮುಖಿ ಅಂತಲೇ ಒಪ್ಕೊಂಡ್ಮೇಲೆ ಯಾರು ಪ್ರಶ್ನೆ ಮಾಡುವಾಗನೇ ಇಲ್ಲ. ಆ ಥರ ವ್ಯಕ್ತಿ ಬಂದು ತನ್ನ ಡಾಕ್ಯುಮೆಂಟ್ಸು ಎಲ್ಲ ಮಾಡಿಕೊಂಡು DG ಕಾರ್ಡ್ ಎಲ್ಲ ಒತ್ತಾಯಪೂರ್ವಕವಾಗಿ ಮೇಡಮ್ಗೆ ಫೋನ್ ಮಾಡಿ ಮಾಡಿಕೊಂಡು, ಯಾಕಂದರೆ ಅವನು ಒಂದು ಮಂಗಳಮುಖಿ ಮಂಗಳಮುಖಿ ಸಮುದಾಯದಲ್ಲಿ ಇದ್ದಾನಂತಂದ ಮೇಲೆ ಅವನು ಒಳ್ಳೆಯವನ ಕೆಟ್ಟವನಂತ ಯಾರಿಗೆ ಗೊತ್ತಾಗುತ್ತೆ? ಯಾಕಂದರೆ ನನ್ನ ಸಮುದಾಯದವರು ಎಲ್ಲರೂ ಬರೋದು ಪ್ಯಾಂಟ್ ಶರ್ಟಲ್ಲೇ ಬರ್ತಾರೆ, ಬದಲಾಗ್ತಾ ಒಂದು ಹೆಣ್ಣಾಗಿ ಬದಲಾಗ್ತಾರೆ. ಆದಾಗ ಇದೇ ಥರನೇ ಇರ್ಬೋದು, ಇವನು ಕೂಡ ಇದೇ ಥರನೇ ಇರ್ಬೋದು ಅಂತ ಹೇಳಿ ಎಲ್ಲರೂ ಅದೇ ಥರನೇ ಗೆಸ್ ಮಾಡ್ಕೊಂಡಿರ್ತೀವಿ. ನಾವು ಕೂಡ ಅದೇ ಥರನೇ ಅಂದ್ಕೊಂಡಿರುವಂಥ ವ್ಯಕ್ತಿಗಳು. ಅವನು ಸಡನ್ಲಿ ಅಡ್ರೆಸ್ ಸರ್, ಅದೇ ಆಧಾರ್ ಕಾರ್ಡ್, ನಮ್ಮ ಆಧಾರ್ ಕಾರ್ಡ್, ಯಾಕಂದ್ರೆ ನಾವು ಇರುವಂಥ ಆಧಾರ್ ಕಾರ್ಡು, ಯಾಕಂದ್ರೆ ನಾವು ಬಂದರ್ ಮನೇಲಿ ಇದ್ದಾಗ ಇವರೆಲ್ಲ ಹೇಳ್ತಾರೆ, ನೀನು ಅಡ್ರೆಸ್ಸಿಂದು ಇದು ಕೊಟ್ಟಿದ್ಯಾ ಅಂತ ಹೇಳಿ, ಕಾಫಿದ್ದು ಇದು ಕೊಟ್ಟಿದ್ಯಾ ಅಂದರೆ ಮನೆ ಅಗ್ರಿಮೆಂಟ್ ಕೊಟ್ಟಿದ್ಯಾ ಅಂತ ನನಗೆ ನಿನ್ನೆ ನಾನು ನ್ಯೂಸಲ್ಲಿ ಇದರಲ್ಲಿ ನೋಡ್ತಾ ಇದ್ದೆ. ಮನೆ ಅಗ್ರಿಮೆಂಟ್ ಹೇಗೆ ಕೊಡೋಕ್ಕಾಗುತ್ತೆ? ಮನೆ ಅಗ್ರಿಮೆಂಟು 1 ವರ್ಷದವರೆಗೆ ಮಾತ್ರ ಇರುತ್ತೆ, ಚಾಲ್ತಿಯಲ್ಲಿ ಇರಬೇಕಾದ್ರೆ ನಾವು ಆ ಮನೆ ಬಿಟ್ಟು 3 ವರ್ಷ ಆಗಿ ನಾವು ಬೇರೆ ಬಾಡಿಗೆ ಮನೆಯಲ್ಲಿದ್ದಾಗ ಇದು 1 ವರ್ಷದವರೆಗೆ ಅಗ್ರಿಮೆಂಟ್ ಚಾಲ್ತಿಯಲ್ಲಿ ಇರುತ್ತೆ ಸರ್. ಅದು ಕ್ಯಾನ್ಸಲ್ ಆಗೇ ಇರುತ್ತೆ ತಾನೇ? ನಮ್ಮ ಆಧಾರ್ ಕಾರ್ಡ್ ತಗೊಂಡೋಗಿ ನನ್ನ ಸಮುದಾಯದವ್ರಂತ ಹೇಳಿದ ಮೇಲೆ ಅಲ್ಲಿ ತೋರಿಸಿದ ಮೇಲೆ ಕೊಡ್ತಾರೆ. ಯಾಕಂದ್ರೆ ಇವನು ಹೇಳಿದ್ದೇನೆಂದ್ರೆ ನಾಸಾ ಜಡ್ಜ್ಮೆಂಟ್ ಇಲ್ಲ ಸರ್, ಅದು ಆಗುತ್ತೆ. ಒಂದು ನಿಮಿಷ ಸರ್, ನಾನು ಅಗ್ರಿಮೆಂಟ್ ಕಾಪಿ ಕೊಟ್ಟಿಲ್ಲ, ಬೇಕಾದ್ರೆ ನಾನು ಆಧಾರ್ ಕಾರ್ಡ್ ತಗೊಂಡು ಹೋಗಿರುವಂತ ವ್ಯಕ್ತಿ ಅವನು. ನಾನು ಆ ಥರ ನಾನು ಅಗ್ರಿಮೆಂಟ್ ಕೊಡ್ಲಿಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ನನ್ನ ಹತ್ರ ಅಗ್ರಿಮೆಂಟ್ ಅದು ಓಲ್ಡ್ ಮನೆದು ಯಾಕೆ ಇಟ್ಕೋಬೇಕು ಸರ್? ನಾವು ಈ ಮನೆಗೆ ಬಂದು ಏನ್ ಸರ್ ID ಮಾಡಿಕೊಟ್ಟು ಆಧಾರ್ ಕಾರ್ಡ್ ಸೆಂಟ್ರಲ್ಲಿ ಹೋಗಿರೋದು ಅವನು. ಆಧಾರ್ ಕಾರ್ಡ್ ಸೆಂಟ್ರಲ್ಲಿ ಅವನೇ ಓಡಾಡಿದೆ. ಯಾಕಂದ್ರೆ ಪ್ರತಿಯೊಂದು CCTV ಫುಟೇಜ್ ಇದೆ. ಈಗ ಹೇಳ್ಬೋದು ಅನಿ ಜೊತೆಗೆ ಹೋಗಿದ್ದಾಳೆ ಅಂತೇಳಿ ಪ್ರಶ್ನೆ ಮಾಡ್ಬೋದು. ಅನಿ ಜೊತೆಗೆ ಹೋಗ್ಬೋದು ಅಂತಂದು ಹೇಳಿದಾಳೆ. ಪ್ರತಿಯೊಂದರಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಎಲ್ಲಾನು ಅದು CCTV ಫುಟೇಜ್ ಇರುತ್ತೆ, ಅದನ್ನ ತೋರಿಸ್ಲಿ, ಆಮೇಲೆ ನಾನು ಒಪ್ಕೊಳ್ತೇನೆ. ವಿಡಿಯೋಗಳು ಸಾಕಷ್ಟು ವೈರಲ್ ಆಗ್ತಾ ಇದೆ. ಹೌದು. ಮತ್ತೆ ನೀವು ಅವರು ನಮಗೆ ಪರಿಚಯ ಇಲ್ಲ ಅಂತಂದ್ರೆ ಯಾರು ಸರ್ ಪರಿಚಯ ಇಲ್ಲ ಅಂತ ಹೇಳಿದ್ರು? ಅಡ್ರೆಸ್ ಕೊಟ್ಟಿಲ್ಲ, ಅವನಿಗೆ ಅದು ಕೊಟ್ಟಿಲ್ಲ, ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಅಂತ. ಇದು ಸಪೋರ್ಟಿಂಗ್ ಅಲ್ವಾ ಸರ್? ಏನು ಗೊತ್ತಾ, ನಮ್ಮ ಸಮುದಾಯದವರು ಫಸ್ಟಿಗೆ ಹುಡುಗಾಗಿ ಬರೋದು ಮನೆಗೆ, ಹುಡುಗಾಗಿ ಬಂದಾಗ ಬದಲಾವಣೆ ಆಗ್ತಾರೆ. ಯಾಕಂದ್ರೆ ಅವರ ಹಾವಭಾವಗಳು ವ್ಯಕ್ತಪಡಿಸ್ತಾ ಇರ್ತಾರೆ. ಇವನ್ ಪಕ್ಕ ಗಂಡ್ಸಾಗಿದ್ರೆ ನನ್ನ ಜೊತೆ ಯಾಕೆ ರೀಲ್ಸ್ ಮಾಡ್ತಾ ಇದ್ದ? ಮನೇಲೆ ಕೂತ್ಕೊಂಡಿರ್ತದ, ನನ್ನ ಗಂಡಸು ಅಂತಂತೇಳಿ ಎದೆ ಉಬ್ಬಿಸ್ಕೊಂಡು ಮನೇಲೆ ಕೂತ್ಕೊಳ್ತಿದ್ದ ತಾನೆ. ಯಾಕೆ ಇವ್ನು ನನ್ನ ಜೊತೆ ರೀಲ್ಸ್ ಮಾಡಿದಂತಾನೆ, ಅದು ಪಬ್ಲಿಕ್ ಪ್ಲೇಸಲ್ಲಿ. ಇವ್ನು ಹೇಳ್ಬೋದಾಗಿತ್ತಲ್ಲ, ನಾನು ಹುಡುಗ, ನನ್ನನ್ನು ಕರ್ಕೊಂಬಂದು ವೇಷ ಹಾಕ್ಸಿದ್ದಾರೆ ಅಂತ ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೇಳಲಿಲ್ಲ ಈ ವ್ಯಕ್ತಿ? ಇವತ್ತು ಹೋಗಿ ಅಪಪ್ರಚಾರ ಅಂದರೆ ಇವನು ಹೋಗಿ ಒಂದು ತಿಂಗಳು 1.5 ತಿಂಗಳು ಆದಮೇಲೆ ಹೋಗಿ ಇಷ್ಟು ದಿನ ಅಂದರೆ ಇವ್ರ ಮೇಲೆ ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ. ಯಾಕಂದರೆ ಇವನ ಆಧಾರ್ ಕಾರ್ಡು ಮತ್ತು DG ಕಾರ್ಡ್ ಎಲ್ಲ ಮಾಡಿಸ್ಕೊಂಡು ಹೋಗಿರ್ತಾನೆ ನನ್ನ ಮೇಲೆ. ಇವನ್ನ ನನಗೆ ಫೋರ್ಸ್ ಮಾಡಿ ಕಾಲ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾನೆ, ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನಂತಂದರೆ ನನಗೆ ಹಣ ಕೊಡಬೇಕು, 3 ಲಕ್ಷ ಕೊಡಬೇಕು ಅಂತಂತೇಳಿ ಡಿಮ್ಯಾಂಡ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾನೆ, ಕಾಲ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದಾಗ ನಾನೇನಂತಂದರೆ, ಅಲ್ಲ ಕಣೋ ನೀನು ಟ್ರಾನ್ಸ್ಜೆಂಡರ್ ಅಂತ ಹೇಳ್ತೀವಿ, ಮತ್ತೆ ನೀನು ಈ ಥರ ಹೇಳ್ತಿದ್ಯಲ್ಲ ಹುಡುಗ ಅಂತ ಹೇಳ್ತೀಯಲ್ಲ, ಇದು ಏನೋ ನನಗೆ ಯಾಕೋ ಡೌಟ್ ಕಾಣುತ್ತೆ ಅಂತ ಹೇಳಿದಾಗ ನಾನೇನು ಮಾಡ್ತೀನಿ ಅಂತಂದರೆ ಏನಂದರೆ 10ನೇ ತಾರೀಕಿಗೆ, ಇದೇ ತಿಂಗಳ 10ನೇ ತಾರೀಕಿಗೆ ಹೋಗಿ ಕಂಕನೂರು ಸ್ಟೇಷನಲ್ಲಿ ಒಂದು ರಿಜಿಸ್ಟರ್ ಮಾಡ್ತೀನಿ ಕಂಪ್ಲೇಂಟ್. ಏನಂತಂದರೆ ಈ ವ್ಯಕ್ತಿ ಟ್ರಾನ್ಸ್ಜೆಂಡರ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಟ್ರಾನ್ಸ್ಜೆಂಡರ್ ಅಂತ ಮಾಡಿಸ್ಕೊಂಡಿದ್ದಾನೆ, ಇದನ್ನು ದಾಖಲೆಯನ್ನು ವಾಪಸ್ ತಗೊಳ್ಬೇಕು. ಯಾಕಂದರೆ ಇದನ್ನು ಕ್ಯಾನ್ಸಲ್ ಮಾಡಬೇಕು. ನಮ್ಮ ಸಮುದಾಯಕ್ಕೆ ಸಿಗುವಂಥ ಬೇರೆ ಸವಲತ್ತುಗಳಾಗಿರ್ಬೋದು, ಬಸ್ಸಲ್ಲಿ ಫ್ರೀ ಆಗಿರ್ಬೋದು, ಆ ಟ್ರಾನ್ಸ್ಜೆಂಡರ್ ID ಕಾರ್ಡ್ ತೋರಿಸಿದ್ರೆ ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ. ಮತ್ತು ಗೃಹಲಕ್ಷ್ಮಿ ಅದು ಫ್ರೀಯಾಗಿ, ಮತ್ತು ಪಿಂಚಣಿ ಎಲ್ಲ ಸಿಗುತ್ತೆ. ಇದನ್ನೆಲ್ಲ ಈ ವ್ಯಕ್ತಿ ಗಂಡಸಾದವನಿಗೆ ನಾವು ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಯಾಕಂದರೆ ಪ್ರತಿಯೊಂದು ಅವನು ಲಿಂಗನ ನಾವು ಗುರುತಿಸೋಕ್ಕಾಗಲ್ಲ. ಈಗ ಅವನು ಯಾವುದೇ ಲಿಂಗ ಆಗಲಿ, ಹುಡುಗನೇ ಆಗಿರಲಿ, ಮಂಗಳಮುಖಿ ಆಗಿರಲಿ,
ಹೆಣ್ಣೆ ಆಗಿರಲಿ ನಾವೆಲ್ಲ ಕೇಳಲಿಕ್ಕಾಗಲ್ಲ, ಯಾಕೆ ನೀನು ಹೆಣ್ಣಾದಿ, ಯಾಕೆ ನೀನು ಗಂಡಾದಿ, ಯಾಕೆ ನೀನು ಟ್ರಾನ್ಸ್ಜೆಂಡರ್ ಆದಿ ಅಂತ ನಾವು ಪ್ರಶ್ನೆ ಮಾಡೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಆ ಥರ ಮಾಡಿರುವಂಥ ವ್ಯಕ್ತಿ ನಾನು ಏನು ಮಾಡ್ತೀನಿ ಅಂದರೆ ಕಂಕನಡಿ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ, ರಿಜಿಸ್ಟರ್ ಮಾಡ್ತೀನಿ. ಏನಂತಂದರೆ ಇದು ಈ ಥರ ಆಗ್ತಾ ಇದೆ, ಟ್ರಾನ್ಸ್ಜೆಂಡರ್ ಕಾರ್ಡು ಮಾಡಿಸ್ಕೊಂಡು ಹೋಗಿದ್ದಾನೆ, ಇದೆಲ್ಲ ವಾಪಸ್ ಸಬ್ಮಿಟ್ ಮಾಡಬೇಕು. ಯಾಕಂತಂದರೆ ನಮಗೆ ಇರುವಂಥ ಮೂಲಭೂತ ಸೌಕರ್ಯಗಳು ಈ ವ್ಯಕ್ತಿಗಳಿಗೆ ಸಿಗಬಾರ್ದು ಅಂತಂತೇಳಿ ನಾನು ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದಾಗ 10ನೇ ತಾರೀಕಿಗೆ ಅವನು ಹೋಗಿ ಏನು ಹೇಳ್ತಾನಂತಂದರೆ ಮತ್ತೆ ಮೀಡಿಯಾದವ್ರ ಮುಂದೆ ಹೋಗಿ ಸುಳ್ಳು ನ್ಯೂಸ್ಗಳೆಲ್ಲ ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಗೊತ್ತಾಗುತ್ತೆ, ಈ ಥರ ಎಲ್ಲ ಮಾಡಿದ್ದೇನಲ್ಲ ಯಾಕೆ ಅಂತಂದಾಗ ನಾನು ಇನ್ನು ಎನ್ಕ್ವೈರಿಗೆ ನಾನು ಆ ವ್ಯಕ್ತಿನ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತಂದ ಮೇಲೆ ಆ ವ್ಯಕ್ತಿ ಬಂದು ಇಲ್ಲಿ ಅಟೆಂಡ್ ಆಗ್ಬೋದಾಗಿತ್ತು, ಅಟೆಂಡ್ ಆಗಲೇ ಇಲ್ಲ. ಪೊಲೀಸವ್ರ ಹತ್ರ ಫೋನ್ ಮಾಡಿದಾಗಲ್ಲ ಇವತ್ತು ಬರ್ತಾ ಇದ್ದೀನಿ, ನಾಳೆ ಬರ್ತಿದ್ದೀನಿ, ಇವತ್ತು ಬರ್ತಿದ್ದೀನಿ, ನಾಳೆ ಬರ್ತಿದ್ದೀನಿ ಅಂತೇಳಿ ಇದೇ ಥರನೇ ಆಟ ಆಡಿಸ್ತಾ ಇದ್ದ. ಅವನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ ಮೇಲೆ ನಾವೆಲ್ಲ ಹೋಗಿ ರಾಜೇಶ್ವರಿಗೆ ಎಲ್ಲ ಕೇಳಿದ್ವಿ, ಮೇಡಮ್ ಈ ಥರ ಆಗಿದೆ, ನಾವೆಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಎಲ್ಲ ಪ್ರತಿಯೊಂದು ಸಬ್ಮಿಟ್ ಮಾಡಿದ್ವಿ ಅಷ್ಟೂ. ಈ ವ್ಯಕ್ತಿ ಹೇಳ್ತಿರೋದು ಸುಳ್ಳು, ಇವನಿಂದ ಯಾರೋ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತಲೂ ನಾನು ಹೇಳಿದೆ. ಯಾಕಂದರೆ ಷಡ್ಯಂತ್ರ ಮಾಡುವಂಥ ಹಿಂದ್ಗಡೆ ಇರುವಂಥ ವ್ಯಕ್ತಿಗಳು ಹೊರಗಡೆ ತರಲೇಬೇಕು. ಇವನಿಂದ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಪ್ರತಿಯೊಂದರಾಗಿರ್ಬೋದು ತುಂಬ ಮಾನನ ಎಷ್ಟು ಹೋಗಿದೆ ಅಂತಂತಂದರೆ ಈಗ ಜನರಿಗೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಗೊತ್ತೇ ಆಗ್ತಿಲ್ಲ. ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಾನು ಇವತ್ತು ಸಬ್ಮಿಟ್ ಮಾಡೋಕ್ಕೆ ಮೀಡಿಯಾ ಮಿತ್ರರ ಹತ್ರ ನಾನು ಇವತ್ತು ಸಬ್ಮಿಟ್ ಮಾಡಲಿಕ್ಕೆ ಬಂದಿದ್ದೀನಿ. ಯಾಕಂತಂದರೆ ಈ ಥರ ವ್ಯಕ್ತಿಗಳ್ನ ಹೊರಗಡೆ ತರಬೇಕು. ಹೊರಗಡೆ ತಂದ್ರಪ್ಪ ಅಂದರೆ ಇನ್ನೊಂದು ಸಲ ಇವತ್ತು ನನಗೆ ಮಾಡ್ತಾನೆ ನಾಳೆ ಇನ್ನೊಬ್ಬರಿಗೆ ಮಾಡಲ್ಲ ಅಂತ ಏನು ಗ್ಯಾರಂಟಿ ಇವನು? ಇಂಥ ವ್ಯಕ್ತಿಗಳು ಇನ್ನೊಂದು ವ್ಯಕ್ತಿ ನನ್ನ ಸಮುದಾಯದವ್ರ ಮನೆಗೆ ಹೋಗಿ ಈ ಥರ ಹೇಳಿ, ಯಾಕಂದರೆ ಇದೊಂದು ಅವರಿಗೆ ಒಂದು ಇದಾಯಿತು, ಈ ಥರ ಮಾಡಿದ್ರಪ್ಪ ಈಗೂನು ಆಗುತ್ತಾ, ಈ ಥರನೂ ಸೌಲಭ್ಯಗಳು ಸಿಗುತ್ತಾ, ಈಗೂನು ಮಾನ ಅನೌನ್ಸ್ ಮಾಡ್ಬೋದಾ ಅಂತಂತೇಳಿ ಇವರಿಗೊಂದು ಇದಾಗುತ್ತೆ. ಅಂದಾಗ ಇಂಥ ವ್ಯಕ್ತಿಗಳಿಂದ ನನ್ನ ಸಮುದಾಯಕ್ಕೆ ಯಾವ ತೊಂದರೆ ಆಗಬಾರ್ದು ಅಂತೇಳಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಪ್ರತಿಯೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ಪ್ರತಿಯೊಂದು ಅವನು ಯಾವ ಥರ ಬಂದ, ಹೇಗೆ ಇದ್ದ ನಮ್ಮ ಮನೇಲಿ ಪ್ರತಿಯೊಂದು ನಾನು ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಬೇಕಾದರೆ ಎಲ್ಲ ಮೀಡಿಯಾದವರಿಗೆ ನಾನು ಸಬ್ಮಿಟ್ ಮಾಡ್ತೇನೆ, ಕಳಿಸ್ಕೊಡ್ತೇನೆ. ಯಾಕಂದರೆ ಈ ವ್ಯಕ್ತಿನ ನಾವು ಯಾವುದು ಫೋರ್ಸೆಬಲ್ ಮಾಡಿ ಕರ್ಕೊಂಬಂದಿಲ್ಲ, ಯಾವತ್ತೂ ಕಿಡ್ನ್ಯಾಪ್ ಮಾಡಿಲ್ಲ. ಈ ಥರ ಕಿಡ್ನ್ಯಾಪ್ ಮಾಡೋದಕ್ಕೆ ನಮ್ಗೆ ಇಷ್ಟನೂ ಇಲ್ಲ. ನನಗೆ ತುಂಬ ಅವರು ಕಾರ್ಡ್ ಮಾಡಲಿಕ್ಕೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹೋದ್ರಲ್ವಾ? ಹಾಂ ಸರ್. ಆ ಹೋಗೋ ಸಮಯದಲ್ಲಿ ಅವರು ನಿಮ್ಮ ಸಂಘದ ಮೆಂಬರ್ ಆಗಿದ್ರಾ? ಯಾರು ಸರ್? ದೂರದಾರ ಏನು ಗೊತ್ತಾ ಸರ್, ಅವನು ಸಂಘದಲ್ಲಿ ಮೆಂಬರ್ ಆಗ್ಬೇಕಂತಾನೇ ಏನಿಲ್ಲ, ಅದರ ರೂಲ್ಸ್ ಇಲ್ಲ. ಯಾಕಂದ್ರೆ ಅವನು ನಾಸಾ ಜಡ್ಜ್ಮೆಂಟ್ ಪ್ರಕಾರ ನಾನೊಂದು ಮಂಗಳಮುಖಿ ಅಂತ ಒಪ್ಕೊಂಡ ಮೇಲೆ ಯಾವ ಸಂಘಟನೆದಾಗಲಿ ಬೇರೆ ಆಗಲಿ ಇನ್ನೊಬ್ಬರಾಗಲಿ ಹೇಳುವಾಗ ರೈಟ್ಸ್ ಇಲ್ಲ. ನಿಮ್ಮ ಅಧ್ಯಕ್ಷರು ಇಲ್ಲೇ ಪ್ರೆಸ್ ಮೀಟ್ ಮಾಡಿದ್ರು. ಅವರು ಹೇಳಿದ್ರು ತುಂಬಾ ಫೇಕ್ ಐಡಿಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ತುಂಬಾ ಜನ ಇದ್ದಾರೆ ಅಂತವರಿಗೆಲ್ಲ ಶಿಕ್ಷೆ ಆಗಬೇಕು. ಹೌದು ಸರ್, ಅಂತರ್ನೆಲ್ಲ ಹೊರಟ ತರಬೇಕು. ನಾವು ಹುಡುಗಿ ಅದ್ರ ಸಲುವಾಗಿ ಹೋರಾಟ ಮಾಡ್ತಿದ್ವಿ. ಈಗ ಸದ್ಯ ಅವನಿಗೆ ಕ್ಯಾನ್ಸಲ್ ಮಾಡೋದಕ್ಕೋಸ್ಕರ ತಾನೇ ನಾನು ಕಂಪ್ಲೇಂಟ್ ಕೊಟ್ಟಿರೋದು. ಕಂಪ್ಲೇಂಟ್ ಕೊಟ್ಟರೆ ಇವನಿಗೆ ಸಪೋರ್ಟ್ ಮಾಡಂಗಿದ್ರೆ ನಾನು ಯಾಕೆ ಕಂಪ್ಲೇಂಟ್ ಕೊಡ್ತಿದ್ದೆ ಹೋಗಿ ಇವನ ಮೇಲೆ? ಆದ್ರೆ ನೀವು ಕಂಪ್ಲೇಂಟ್ ಕೊಟ್ಟದ್ದು 3 ದಿನ ನಂತರ ಅಲ್ಲ ಮೇಡಮ್, ಮೊನ್ನೆ ಜಿಲ್ಲಾಧಿಕಾರಿಗಳ ಮೀಟಿಂಗ್ ಆಯ್ತು, ಅದಾದ ನಂತರ ಕೊಟ್ಟದಲ್ಲ ನೀವು? ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂದ್ರೆ ಈ ವ್ಯಕ್ತಿ ನಮಗೆ ಏನ್ ಸರ್, ಇವನು ಹೋಗೋದು ಬರೋದೆಲ್ಲ ಮಾಡ್ತಾ ಇದ್ನಲ್ಲ ಸರ್, ಮನೆಗೆ ಹೋಗೋದು ಬರೋದೆಲ್ಲ ಮಾಡ್ತಿರ್ಬೇಕಾದ್ರೆ ಇವನು ವಾಪಸ್ ಬರ್ತಾನೆ ಬಿಡು ಅಂತ ನಾವು ಆ ನಂಬಿಕೆ ಮೇಲೆ ಇದ್ದಿತ್ತು. ಇವನು ಬರ್ತಾನೆ ಬಿಡು ಅಂತೇಳಿ ಆ ನಂಬಿಕೆ ಮೇಲೆ ಇದ್ದಾಗ ಇವನು ನಾನು ಗಂಡಸು ಅಂತ ಹೇಳಿದ ಮೇಲೆ ನಾವು ಏನು ಪ್ರಶ್ನೆ ಮಾಡ್ಲಿಕ್ಕೆ ಆಗುತ್ತೆ ಸರ್ ಅವರಿಗೆ? ಈಗ ನಿನ್ನೆ ನಿಮ್ಮ ಸಂಘಟನೆಯವರು ಕೂಡ ಪತ್ರಿಕಾಗೋಷ್ಠಿ ಮಾಡಿದಾಗ ಹೇಳಿದ್ರು ಅನಿ ಅನ್ನವರೇ ಕೊಟ್ಟಿದ್ದಾರೆ ಸರ್. ಇದು ಅನಿ ಅವರು ಕೊಡಕ್ಕೆ ಏನಂತಂದ್ರೆ ನಾಸಾ ಜಡ್ಜ್ಮೆಂಟ್ ಹೇಳ್ತಿದೆ ಪ್ರತಿಯೊಂದು ಹಾ ಸರ್, ಯಾಕಂದ್ರೆ ಅದು ಬೇಕಂದ್ರೆ ಅವನು ಇಲ್ಲಿ ನೋಡಿ. ಹಾ ಸರ್, ಅದು ಯಾಕಂದ್ರೆ ಕಾನೂನು ಪ್ರಕಾರ ನಾವು ಹೋಗ್ಬೇಕಲ್ಲ ಸರ್. ಕಾನೂನು ಪ್ರಕಾರ ಹೋಗ್ಬೇಕಂತಂದ್ರೆ ನಾವು ಕೇಳುವ ರೈಟ್ಸ್ ಇರಲ್ಲ ಸರ್ ಇವಾಗ ಯಾರಿಗೂ. ಓಕೆ ಸರ್, ನಾನೇ ಇದು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರಲ್ಲ ಸರ್, ನಾನೇ ಹೋಗಿ ಇವನನ್ನು ಹೋಗಿ ಕೂಡಿಸಿ ಮಾಡಿಸಿದ್ದೀನಿ ಅಂತಂದಮೇಲೆ ಆಧಾರ್ ಕಾರ್ಡಲ್ಲಿ ನಂದೇ ನಂಬರ್ ಇರಬೇಕಾಗಿತ್ತು, ನಂದೇ ಫೋಟೋ ಆಗಿರಬೇಕಾಗಿತ್ತು, ನಂದೇ ಇರಬೇಕಾಗಿತ್ತು. ಇವಂದು ಯಾಕೆ ಅವನದೇ ಫೋಟೋ ಇದೆ, ಅವನದೇ ಹೆಸರಿದೆ, ಯಾಕೆ ಇದೆ? ನಂದೇ ಇರಬೇಕಾಗಿತ್ತಲ್ಲ ಸರ್, ಯಾಕಿಲ್ಲ? ಹಾಂ ಸರ್, ಅದರ ಅಡ್ರೆಸ್ ಅಂತಂದರೆ ಆ ವ್ಯಕ್ತಿ ನಾನು ಟ್ರಾನ್ಸ್ಜೆಂಡರ್ ಅಂತ ಒಪ್ಕೊಂಡ್ಮೇಲೆ ಇದನ್ನು ಸರ್ಟಿಫಿಕೇಟೇ ತೊಗೊಂಡಿದ್ದೇನಲ್ಲ ಸರ್, ಸರ್ಟಿಫಿಕೇಟ್ ತಗೊಂಡ್ಮೇಲೆ ನಾವು ಏನು ಪ್ರಶ್ನೆ ಮಾಡ್ಲಿಕ್ಕಾಗುತ್ತೆ ಹೇಳಿ? ಅವರಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಯಾರಿಗೂ ಆಗಲ್ಲ. ಯಾಕಂದರೆ ಅವನಿಗೆ 18 ವರ್ಷ ಒಳಪಟ್ಟಿದ್ದಿದ್ರೆ ನಾವು ಪ್ರಶ್ನೆ ಮಾಡ್ಬೋದಾಗಿತ್ತು. ನೀನು ಯಾಕಪ್ಪ ಈ ಥರ ಮಾಡ್ತಿದ್ಯಾ, ನೀನು ಯಾಕೆ ಈ ಥರ ಹೇಳ್ತೀಯ ಅಂತ ನಾನು ಪ್ರಶ್ನೆ ಮಾಡ್ಬೋದಾಗಿತ್ತು. ಅವನು ಈ ಥರ ಮಾಡಿದಾಗ ನಾನು ಹೇಗೆ ಪ್ರಶ್ನೆ ಮಾಡ್ಲಿಕ್ಕೆ ಆಗುತ್ತೆ? ಮತ್ತು ಇದೊಂದು ಷಡ್ಯಂತ್ರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೊಂದು ಷಡ್ಯಂತ್ರ ಅಂದರೆ ತುಂಬ ಜನ ಹೇಳ್ತಾರೆ ಒಂದು ಕೆಫೆ ಓಪನ್ ಮಾಡಿದ್ದಾಳೆ, ರಿಕ್ಷಾ ಓಪನ್ ಮಾಡಿದ್ದಾಳೆ ಅಂತ ಹೇಳ್ತಾರೆ.
ಕೆಲವು ವ್ಯಕ್ತಿಗಳು ನಾನು ಕೆಫೆ ಓಪನ್ ಮಾಡಿದಾಗಲಿ ರಿಕ್ಷಾದಾಗಲಿ ಯಾವತ್ತೂ ನನಗೆ ಬೆನ್ ತಟ್ಟಿ ಸಪೋರ್ಟ್ ಮಾಡಲಿಕ್ಕೆ ಯಾವತ್ತೂ ಬರಲಿಲ್ಲ. ಇಲ್ಲ ಅದು ಹೇಳ್ಬೇಡಿ ಬೇಡ, ಯಾಕಂದ್ರೆ ಮೀಡಿಯಾದವರು ಮಾಡಿದ್ದಾರೆ. ಮೀಡಿಯಾದವ್ರು ಮಾಡಿದ್ದಾರೆ, ಆದ್ರೆ ನಾನು ಹೇಳ್ತೀನಿ ನನ್ನ ಸಮುದಾಯದವ್ರು ಕೆಲವು ವ್ಯಕ್ತಿಗಳದ್ದು ನಾನು ಹೇಳ್ತಿರೋದು ಸರ್. ನಾನು ಮೀಡಿಯಾದವ್ರನ್ನ ಇವಾಗಲೂ ನಾನು ಕೈ ಎತ್ತಿ ಮುಗಿತೇನೆ. ಯಾಕಂತಂದ್ರೆ ಒಳ್ಳೇದು ಕೆಟ್ಟದ್ದು ತೋರಿಸುವಂಥದ್ದವರು ಮೀಡಿಯಾದವರು. ನನಗೆ ಕೆಫೆ ಆಗಲಿ ರಿಕ್ಷಾದಾರಾಗಲಿ ಈ ಥರ ಸಪೋರ್ಟು ಹೊರಗಡೆ ತಂದಂಥವ್ರು ಮೀಡಿಯಾದವರು. ನಾನು ಹೇಳ್ತೇನೆ ನನ್ನ ಸಮುದಾಯದವರು ಕೆಲವು ವ್ಯಕ್ತಿಗಳು ನನ್ನ ಮೇಲೆ ಇವತ್ತು ಬೇರೆ ಬೇರೆಯಿಂದ ಆರೋಪ ಮಾಡ್ಬೋದು. ನಿನ್ನಿಂದನೇ ಮಂಗಳೂರಲ್ಲಿ ಕಪ್ಪು ಚುಕ್ಕಿ ಅಂತ ಹೇಳಿರುವಂಥ ಕೆಲವು ವ್ಯಕ್ತಿಗಳಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂತಂತಂದರೆ ಅವತ್ತು ನನಗೆ ಕೆಫೆ ಓಪನ್ ಮಾಡಿದಾಗ ಯಾರು ಬಂದು ನನಗೆ ಸಪೋರ್ಟ್ ಮಾಡಲಿಲ್ಲ, ಇವತ್ತಿನವರೆಗೆ ಬಂದು ಸಪೋರ್ಟ್ ಮಾಡಲಿಲ್ಲ. ಮತ್ತು ನಾನು ರಿಕ್ಷಾ ಪರ್ಚೇಸ್ ಮಾಡಿದಾಗ ನಾನು ಗರ್ಭಿಣಿ ಮಹಿಳೆಯರಿಗೆ ಮತ್ತು ವಯಸ್ಸಾದ ಮಂಗಳಮುಖಿಯರಿಗೆ ಉಚಿತ ಸೇವೆ ಅಂತ ನಾನು ಹಾಕಿದಾಗ ಯಾರು ನನಗೆ ಬೆನ್ ತಟ್ಟಿ ಒಳ್ಳೆ ಕೆಲಸ ಮಾಡ್ತಿದೆ ಅಂತ ನಾನು ಹೇಳಲಿಲ್ಲ. ಇವತ್ತು ಕೆಲವು ವ್ಯಕ್ತಿಗಳು ಬಂದು ನಿನ್ನಿಂದನೇ ಕಪ್ಪು ಚುಕ್ಕೆ, ನಿನ್ನಿಂದನೇ ಮಂಗಳೂರು ಹಾಳಾಗ್ತಿದೆ ಅಂತ ಹೇಳ್ತಿದಾರಲ್ಲ, ಇದು ಯಾವ ನ್ಯಾಯ? ಹಾಗಾದರೆ ಆ ವ್ಯಕ್ತಿ ಜೊತೆ ಕೈ ಜೋಡಿಸಿದರೆ ಯಾರು? ಹಾಗಾದರೆ ನನ್ನೊಂದು ಪ್ರಶ್ನೆ, ಆ ವ್ಯಕ್ತಿ ಜೊತೆ ಯಾರೋ ಕೈ ಜೋಡಿಸಿದ್ದಾರೆ? ಆ ವ್ಯಕ್ತಿ ಯಾಕಂದರೆ ಅವನು ಹೆಣ್ಣಾಗಬೇಕಂತ ಆಚೆ ಈಚೆಲ್ಲ ಮಂಗಳೂರು ಮೈಸೂರೆಲ್ಲ ಓಡಾಡಿರುವಂಥ ವ್ಯಕ್ತಿ ಸಡನ್ಲಿ ನನ್ನ ಮೇಲೆ ಈ ಥರ ಅಪರಾಧ ಹೊರಿಸ್ತಾನಂತಂದ್ಮೇಲೆ ಅವನಿಂದ ಯಾರೋ ವ್ಯಕ್ತಿಗಳು ಇರ್ತಾರಂತ ನನಗೆ ಪಕ್ಕ ಕನ್ಫರ್ಮೇಷನ್ ಇದೆ. ಮತ್ತು ಅವನ ಬಗ್ಗೆ ತನಿಖೆ ಮಾಡಬೇಕು, ಅವನಿಂದ ಇರುವಂಥ ವ್ಯಕ್ತಿಗಳ ಬಗ್ಗೆ ತನಿಖೆ ಮಾಡಬೇಕು. ಯಾಕಂದರೆ ನನ್ನ ಸಮಾಜದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಮಾನಹಾರಾಜಾಗಿದೆ. ಮತ್ತು ನನ್ನ ಅಪ್ಪ ಅಮ್ಮ ನನ್ನ ಎಲ್ಲರೂ ನಮ್ಮ ಮನೇಲಿ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ ಸರ್? ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಕಷ್ಟ. ಎಂತ ಮುಖ ತೋರ್ಸೋಕ್ಕಾಗ್ತಿಲ್ಲ. ಏನು ಅನಿ ಈ ಥರ ನ್ಯೂಸ್, ಏನು ಅನಿ ಈ ಥರ ನ್ಯೂಸು, ಅನಿ ಏನು ಈ ಥರ ನ್ಯೂಸ್ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ಕ್ಲಾರಿಟಿ ಕೊಡೋಕ್ಕೋಸ್ಕರನೇ ನಾನು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇಟ್ಕೊಂಬಂದೆ. ಯಾಕಂದರೆ ಸಮಾಜದಲ್ಲಿ ನಾವು ಒಂಥರ ಏನೋ ಒಂದು ಸಾಧನೆ ಮಾಡಿ ಏನೋ ಒಂದು ಲೈಫಲ್ಲಿ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿ ಒಳ್ಳೆ ರೀತಿಯಿಂದ ಬದುಕಬೇಕಂತೇಳಿ ಮುಂದೆ ಇದ್ದುವಂಥ ವ್ಯಕ್ತಿಗಳಿಗೆ ಯಾವಾಗಲೂ ಹಿಂದೆ ಕಾಲು ಜಗ್ಗಕ್ಕೆ ಇರ್ತಾರಂತ ಹೇಳಿ ಸಾಕ್ಷಿ ಸಮೇತ ಅದು ನಮಗೆ ಪ್ರೂವ್ ಆಗಬೇಕು. ಆ ವ್ಯಕ್ತಿಯಿಂದ ಯಾರಿದ್ದಾರೆ ಅಂತ ಹೇಳಿ ಗೊತ್ತಾಗಬೇಕು. ಇದೊಂದು ಷಡ್ಯಂತ್ರ ನಡೀತಾ ಇದೆ ಅಂತೇಳಿ ಪಕ್ಕ ಅನುಮಾನ ಬರುತ್ತೆ ಸರ್. ಇಲ್ಲ ಸರ್. ಏನು ಸರ್? ನಾವು ಸಂಪರ್ಕಿಸಿಲ್ಲ. ಮೊನ್ನೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಸರ್ ಎಲ್ಲ ಪೊಲೀಸವರೆಲ್ಲ ಸಂಪರ್ಕ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಂತಂತಂದರೆ ನೋಡಪ್ಪ ಈ ಥರ ಆಗಿದೆ, ಅವರು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕು. ಯಾಕಂದರೆ ನಾವು ನಕಲಿ ಮಂಗಳಮುಖಿಯರಿಗೆ ನಾವು ಯಾವತ್ತೂ ಸಪೋರ್ಟ್ ಮಾಡಲ್ಲ. ಯಾಕಂದರೆ ಈ ವ್ಯಕ್ತಿ ನಾನು ಮಂಗಳಮುಖಿ ಆಗ್ತಾ ಬಂದು ಈಗ ಸಡನ್ಲಿ ಗಂಡಸು ಆಗ್ತಂತ ಬಂದು ಅವನ ದೇಹದಲ್ಲಿ ನಾನು ಏನಾದರೂ ಗೊತ್ತಾಗಕ್ಕೆ ಸಾಧ್ಯನಾ? ಅವನು ಇವತ್ತು ಇದೇ ಥರನೇ ಮಾಡ್ತಾನಂತ ಹೇಳಿ ನನಗೇನಾದರೂ ಕನ್ಫರ್ಮೇಷನ್ ಆಗುತ್ತಾ ಸರ್ ಹೇಳಿ? ಆ ವ್ಯಕ್ತಿ ಸಡನ್ಲಿ ಚೇಂಜ್ ಆಗಿ ಈ ಥರ ಮಾಡಿದಾಗ, ಈ ಥರ ಕಂಪ್ಲೇಂಟ್ಸ್ ಎಲ್ಲ ರೇಸ್ ಮಾಡಿದಾಗ ನಾವು ಕೊಡಬೇಕಾಗತ್ತೆ. ಯಾಕಂದರೆ ಇದೊಂದು ಸುಳ್ಳು ಕೇಸು, ಇವನಿಂದ ಯಾರೋ ಷಡ್ಯಂತ್ರದಿಂದ ಮಾಡಿಸ್ತಾ ಇದ್ದಾರೆ ಅಂತೇಳಿ ನಾನು ಪ್ರತಿಯೊಂದು ಪ್ರೂಫ್ ಸಮೇತ ತಂದು ಇಡಬೇಕಾಗುತ್ತೆ ಸರ್ ಮೀಡಿಯಾ ವರ್ಗದವರಿಗೆ. ಹಾಂ ಸರ್, ನಿಲ್ಲುತ್ತೆ ಸರ್. ಅಂದರೆ ಕೆಲವು ವ್ಯಕ್ತಿಗಳು ನಿಲ್ಲಲ್ಲ ಸರ್. ನಾನು ಇವಾಗ ಹೇಳ್ತೀನಿ, ಕೆಲವು ವ್ಯಕ್ತಿಗಳು ನಿಲ್ಲಲ್ಲ. ಹಾಂ ಸರ್, ನಿಲ್ತಾರೆ ಸರ್. ನಾನು ಕೂಡ ಅದ್ರ ಮೆಂಬರ್ ಸರ್. ನಾನು ಮೆಂಬರ್. ಇರ್ತಾರೆ ಸರ್, ಇರ್ತಾರೆ ಅನ್ನೋ ನಂಬಿಕೆ ಇದೆ. ಆದರೆ ಪ್ರೂವ್ ಈಗ ಸದ್ಯ ಒಂದು ವ್ಯಕ್ತಿನ ಕಪ್ಪು ಚುಕ್ಕೆ ಅಂತ ಹೇಳ್ತಾರಲ್ಲ ಸರ್, ಕಪ್ಪು ಚುಕ್ಕೆ ಅಂತ ಹೇಳಿದ ಮೇಲೆ ಈಗ ಒಂದು ತನಿಖೆ ಆಗ್ತಾ ಇದೆ. ನಾನು ಒಂದು ಎವಿಡೆನ್ಸ್ ಎಲ್ಲ ಕೊಟ್ಟಿದ್ದೀನಿ, ಅವನನ್ನು ತನಿಖೆ ಆಗ್ತಾ ಇದೆ. ಇದು ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗ್ಲಾರ್ದೆ ಹೇಳಲಾರ್ದೆ ನನ್ನನ್ನು ಮಂಗಳೂರಿನ ಕಪ್ಪು ಚುಕ್ಕೆ ಅಂತ ಹೇಳ್ತಾರಲ್ಲ ಸರ್, ಇದು ಯಾವ ನ್ಯಾಯ ಹೇಳಿ ಸರ್? ಇದು ತಪ್ಪಲ್ಲ ಸರ್. ಇದು ನಾವು ಒಳ್ಳೆ ರೀತಿಯಿಂದ ಜೀವನನೇ ಮಾಡ್ಬಾರ್ದ ಸರ್? ಮುಖ ತೋರ್ಸಕ್ ಆಗ್ತಿಲ್ಲ ಸರ್, ಮುಖ ತೋರ್ಸಕ್ ಆಗ್ತಿಲ್ಲ. ಆ ಥರ ಆಗಿದೆ. ಇದು ತನಿಖೆ ಹಂತದಲ್ಲಿದೆ, ತನಿಖೆ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಬ್ಯಾಡ್ ಕಮೆಂಟ್ ಆಗಿರ್ಬೋದು, ನನ್ನ ಮೇಲೆ ಅಪರಾಧ ಹೊರಿಸುವಂಥದ್ದು ತುಂಬ ಅನ್ಯಾಯ ಸರ್ ಇದು ಮಾತ್ರ. ಯಾಕಂತಂದರೆ ಇವತ್ತು ನನ್ನ ಹಿಂದೆ ಮಾತಾಡ್ತಿದ್ದಾರೆ, ನಾಳೆ ಇನ್ನೊಬ್ಬರಿಗೆ ಮಾತಾಡಲ್ಲ ಅಂತ ಏನು ಗ್ಯಾರಂಟಿ? ಇದನ್ನು ಇವತ್ತೇ ನಿಲ್ಲಬೇಕು. ನನ್ನ ಸಮುದಾಯದವ್ರು ಯಾರಾದರೂ ದುಡ್ಕೊಂಡು ತಿಂತೀನಿ ಅಂತ ಅನ್ನೋ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡುವಂಥದ್ದಾಗಬೇಕು. ಇದು ಇಲ್ಲಿಗೆ ಸ್ಟಾಪ್ ಆಗಬೇಕು. ಇಂಥ ವ್ಯಕ್ತಿಗಳನ್ನ ಮುಂದೆ ಬಿಟ್ಟು ಈ ಥರ ಸುಳ್ಳು ಅಪರಾಧ, ಸುಳ್ಳು ಕಂಪ್ಲೇಂಟ್ಸ್ ಎಲ್ಲ ಕೊಡುವಂಥದ್ದು ಇಲ್ಲಿಗೆ ಸ್ಟಾಪ್ ಆಗಬೇಕು. ಯಾಕಂದರೆ ನನ್ನ ಸಮುದಾಯದಲ್ಲಿ ನೋಡಿರ್ತೀರ ಎಷ್ಟೋ ಜನಗಳು ಡಾಕ್ಟ್ರು, ಲಾಯರ್ಸ್ ಎಲ್ಲ ಆಗಿದ್ದಾರೆ. ಈಗ ನಾನು ಕೆಫೆ ಓಪನ್ ಮಾಡಿದ್ದೀನಿ ಅಂತ ಅಂದಮೇಲೆ ಎಲ್ಲರೂ ಬಂದು ಇವ್ರ ಹತ್ರ ಹೋಗಿ ಕೇಳ್ತಾರಂತೆ, ಅನಿ ಕೆಫೆ ಓಪನ್ ಮಾಡಿದಾಳೆ, ನೀವ್ಯಾಕೆ ಓಪನ್ ಮಾಡಬೇಕು? ಮಾಡು, ನೀನ್ಯಾಕೆ ಓಪನ್ ಮಾಡು ಅಂತ ಹೇಳ್ತಾರೆ. ಅಂದ್ಮೇಲೆ ಎಷ್ಟೋ ನನ್ನ ಸಮುದಾಯದಲ್ಲಿ ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ತಹಸೀಲ್ದಾರ್ ಆಗಿದ್ದಾರೆ, ಪೊಲೀಸ್ ಆಗಿದ್ದಾರೆ. ಅವರೆಲ್ಲರೂ ನನ್ನ ಹತ್ರ ಬಂದು ಜನಗಳೆಲ್ಲ ಕೇಳ್ತಾರೆ, ನೀನು ಕೂಡ ಪೊಲೀಸ್ ಆಗ್ಬೋದಲ್ಲ, ನೀನು ಡಾಕ್ಟರ್ ಆಗ್ಬೋದಲ್ಲ? ಸಡನ್ಲಿ ಆಗಕ್ಕಾಗುತ್ತಾ ಸರ್?
ಸಡನ್ಲಿ ಆಗಕ್ಕಾಗುತ್ತೆ, ಹಂತವಾಗಿ ಆಗ್ಬೋದು. ಹಂತವಾಗಿ ನಾವು ಅದಕ್ಕೆ ಎಜುಕೇಶನ್ ತಕ್ಕಂಗೆ ಎಜುಕೇಶನ್ ಮಾಡಿರ್ಬೇಕು, ಅದಕ್ಕೆ ತಕ್ಕಂಗೆ ನಾಲೆಜ್ ಬೆಳೆಸ್ಕೊಂಡಿರ್ಬೇಕು, ಅದಕ್ಕೆ ತಕ್ಕಂಗೆ ಸ್ಕಿಲ್ ಇರಬೇಕು. ಆ ಥರ ಮಾಡಿದ್ರೆ ಏನಾದರೂ ಸಾಧನೆ ಮಾಡ್ಬೋದು. ಇವರಿಗೆಲ್ಲ ಈ ಥರ ಆದಮೇಲೆ ನನಗೆ ಪದೇ ನಾನು ರೀಲ್ಸ್ ಮಾಡಿದ್ರು ಕೂಡ ಇದು ಯಾಕೆ ಮಾಡ್ತೀಯಾ, ಇದು ಯಾಕೆ ಆಗ್ತೀಯಾ ಅಂತೇಳಿ ಪ್ರತಿ ದಿನನೂ ನನಗೆ ಇದೇ ಚಿತ್ರ ಹಿಂಸೆ ಆದರೆ ನಾನು ರೀಲ್ಸೇ ಮಾಡೋದು ತಪ್ಪ ಸರ್? ನನಗೆ ಕೆಫೆದು ಹಾಕೋದು ತಪ್ಪ? ಇದೇ ಥರ ನಿಮ್ಮ ಮಂಗಳಮುಖಿಯರು ಯಾರಾದ್ರೂ ಮುಂದೆ ಬರಲಿ ಅಂತೇಳಿ ಪ್ರೋತ್ಸಾಹ ಮಾಡ್ತಿರುವಂಥ ವಿಡಿಯೋ ಹಾಕೋದೇ ತಪ್ಪ? ನಾನು ನನ್ನಿಂದನೇ ಪದೇ ಕಪ್ಪು ಚುಕ್ಕೆ ಅಂತ ಹೇಳ್ತಿದ್ರಲ್ಲ, ಇದು ಯಾವುದು ನ್ಯಾಯ ಸರ್ ಇದು? ಅದು ಹಾಗಾದ್ರೆ ಆ ವ್ಯಕ್ತಿ ಹಿಂದೆ ನಿಂತ್ಕೊಂಡು ಮಾಡಿಸ್ತಿರುವಂಥವ್ರು ಯಾರು ಸರ್ ಹಾಗಾದ್ರೆ? ಅದಕ್ಕೋಸ್ಕರ ಅದು ತನಿಖೆ ಆಗ್ಲೇಬೇಕು. ನನ್ನ ಸಮುದಾಯದವ್ರಿಗೆ ಈಗ ತಲೆ ಎತ್ಕೊಂಡು ತಿರ್ಗಾಡ್ಲಿಕ್ಕೆ ಆಗ್ತಿಲ್ಲ. ಆ ವ್ಯಕ್ತಿ ಅಪಪ್ರಚಾರ ಮಾಡ್ದಲಿಂದ ಎಲ್ರು ಏನಂತಂದ್ರೆ, ನಿಮ್ಮ ಸಮುದಾಯದವ್ರು ಈ ತರ ಮಾಡ್ತಾರಂತಲ್ಲ, ನಿಮ್ಮ ಸಮುದಾಯದವ್ರು ಈ ತರ ಮಾಡ್ತಿದಾರಂತ ಹೇಳಿ ನನ್ನ ಸಮುದಾಯದವ್ರಿಗೆ ಎಲ್ರಿಗೆ ಚುಚ್ಚು ಮಾತಾಡ್ತಿದ್ದಾರೆ. ಅದೆಲ್ಲ ಒಂದು ನಿರ್ಧಾರ ಆಗ್ಲೇಬೇಕು, ಅದೊಂದು ಕ್ಲಾರಿಟಿ ಸಿಗ್ಲೇಬೇಕು. ಇದರಲ್ಲಿ ತಪ್ಪು ಯಾವುದು, ಒಳ್ಳೇದು ಯಾವುದು, ಮತ್ತೆ ಕರೆಕ್ಟ್ ಯಾವುದು, ಅವನು ನ್ಯೂಸ್ ಕೊಟ್ಟಿರೋದು ಕರೆಕ್ಟಾ ಏನು ಸುಳ್ಳ ಅಂತೇಳಿ ಪ್ರೂವ್ ಆಗಬೇಕು. ಪ್ರೂವ್ ಆದ್ಮೇಲೆ ಮಾತ್ರ ನನ್ನ ಸಮುದಾಯದವ್ರ ಹತ್ರ ಹೋಗಿ ಬೈಬೇಕು, ಅನ್ಬೇಕು. ಯಾಕೆ ನೀವು ಅದೆಲ್ಲ ಪ್ರೂವ್ ಆಗ್ಲಾರ್ದೆ ನೀವು ಯಾಕೆ ಕೇಳ್ತೀರಿ ಈ ತರ ಪ್ರಶ್ನೆಗಳು? ತಪ್ಪಲ್ಲ. ನಾನು ದಯವಿಟ್ಟು ನನಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ, ನಾವು ಕಷ್ಟದಲ್ಲಿ ಬಂದವರು, ನೋವು ತಿಂದು ಬಂದವರು, ನೀವು ಇನ್ನೊಂದು ಇದೇ ಥರನೇ ಅರ್ಟ್ ಮಾಡಿ ಇದ್ರಪ್ಪ ಅಂದರೆ ನನ್ನ ಸಮುದಾಯದವ್ರು ಯಾರು ಮುಂದೆ ಬರಲಿಕ್ಕೆ ಯಾರೂ ಬರಲ್ಲ. ಕೊನೆಯ ಪ್ರಶ್ನೆ, ಈಗ ಮಂಗಳೂರಲ್ಲಿ ತುಂಬಾ ಜನ ನಕಲಿ ಇವರಿದ್ದಾರೆ, ಅವರಿಗೆ ನೀವು ಏನು ಸಂದೇಶ? ನಾನು ಸಂದೇಶ ಕೇಳಲಿಕ್ಕೆ ಇಷ್ಟಪಡೋದು ಏನಪ್ಪ ಅಂತಂತಂದರೆ, ಈ ನಕಲಿ ಮಂಗಳಮುಖಿಯರಿಂದ ಒಳ್ಳೆ ಮಂಗಳಮುಖಿಯರಿಗೂ ಕೆಟ್ಟ ಹೆಸರು ಬರಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಯಾವ ಥರ ಅಂತಂತಂದರೆ, ಈಗ ಕೆಲವು ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ, ನಾನು ಮಂಗಳಮುಖಿ ಅಂತೇಳಿ ಕೆಲವೊಂದು ಏನು ಯಾವುದು ಆಧಾರ್ ಪ್ರೂಫ್ ಇಲ್ಲಾರ್ದೆ, ಡಾಕ್ಯುಮೆಂಟ್ಸ್ ಇಲ್ಲಾರ್ದೆ ಬರ್ತಂದು ಸರಿಯಾಗಿ ದುಡ್ಕೊಂಡು ಹೋಗ್ತಾರೆ. ದುಡ್ಕೊಂಡು ಮತ್ತೆ ಹೋಗಿ ಅವರು ಪ್ಯಾಂಟ್ ಶರ್ಟ್ ಹಾಕುವಂಥದ್ದು, ಗಂಡ್ಸಾಗಿದ್ರಪ್ಪ ಅಂದರೆ ಇದರಲ್ಲಿ ಲಾಸ್ ಆಗಿರುವಂಥದ್ದು ನಮಗೆ. ಇದಕ್ಕೇನೋ ಷಡ್ಯಂತ್ರ ಯಾವ ಥರ ನಡೀತಿದೆ ಅಂತಂದರೆ, ಈಗ ಮೊನ್ನೆ ಬಿಲ್ ಪಾಸ್ ಆಗಿದೆ ನಮ್ಮ ಸಮುದಾಯದವರು. ಕೆಲವು ವ್ಯಕ್ತಿಗಳಿಗೆ ಮಾತ್ರ ಟ್ರಾನ್ಸ್ಜೆಂಡರ್ಗೆ ಮೆಡಿಕಲ್ಲೇ ಆಗಬೇಕಂತೇಳಿ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಈಗ ನನ್ನ ಸಮುದಾಯದವರು ಓಪನ್ ಕಮ್ಯುನಿಟಿ ಮತ್ತು ನಾನ್ ಓಪನ್ ಕಮ್ಯುನಿಟಿ ಅಂತ ಇದ್ದೇ ಇರ್ತಾರೆ. ನಾನ್ ಓಪನ್ ಕಮ್ಯುನಿಟಿ ಅಂತಂತಂದರೆ ಅವರು ಮನೇಲೇ ಇರ್ತಾರೆ, ಅಂದರೆ ಅವರು ಭಾವನೆಗಳೆಲ್ಲ ಹೆಣ್ಣಿನ ಥರ ಇರುತ್ತೆ, ಅವ್ರು ಮಾತಾಡುವಂಥ ಶೈಲಿ ಹೆಣ್ಣಿನ ಥರ ಇರುತ್ತೆ, ಎಲ್ಲ ಭಾವನೆಗಳು ಹೆಣ್ಣಿನ ಥರ ಇದ್ದಾಗ ಆ ವ್ಯಕ್ತಿಗಳು ಸಮಾಜಕ್ಕೆ ಹೊರಗಡೆ ಹೇಳುವಾಗಿಲ್ಲ, ನುಂಗುವಾಗಿಲ್ಲ, ಆ ಥರ ಪರಿಸ್ಥಿತಿ. ಹೇಗೆ ಅಂತಂತಂದರೆ, ಮನೇಲಿ ಅಪ್ಪ ಅಮ್ಮ ಎಲ್ಲ ಇರ್ತಾರೆ, ಫ್ಯಾಮ್ಲಿ ಎಲ್ಲ ಇರ್ತಾರೆ. ಫ್ಯಾಮ್ಲಿ ಇದ್ದಾಗೆ ಏನಂದರೆ ಊರ ಜನರು ಏನಾದರೂ ನಮಗೆ ತಮಾಷೆ ಮಾಡ್ಬೋದು, ಏನು ಮಾಡ್ಬೋದು ಅಂತೇಳಿ ಗುಪ್ತವಾಗಿ ಇಟ್ಕೊಂಡಿರ್ತಾರೆ. ನಾನೊಂದು ಮಂಗಳಮುಖಿ ಅಂತೇಳಿ ಗುಪ್ತವಾಗಿ ಇಟ್ಕೊಂಡಾಗ ಅವರಿಗೆ ಟ್ರಾನ್ಸ್ಜೆಂಡರ್ ಕಾರ್ಡು ಮತ್ತು ಸೇವಾ ಸವಲತ್ತುಗಳು ಸಿಗಲೇಬೇಕಂತ ವ್ಯಕ್ತಿಗಳಿಗೆ. ಈಗ ಅಂತಂದರೆ ಇದು ಬಿಲ್ ಪಾಸ್ ಆಗಿದೆಯಲ್ಲ, ಇದರಿಂದ ಇವರಿಗೆಲ್ಲ ಅನ್ಯಾಯ ಆಗುತ್ತೆ. ಮೆಡಿಕಲ್ ಸರ್ಟಿಫಿಕೇಟೇ ಬೇಕು, ಮೆಡಿಕಲ್ ಇದನ್ನೇ ಆಗಬೇಕು ಅಂತಂತೆ ಹೇಳ್ತಾ ಇರೋದಲ್ಲ ಈಗ ಬಿಲ್ ಪಾಸದಲ್ಲಿ, ಅದು ತುಂಬ ಅನ್ಯಾಯ ಆಗುತ್ತೆ. ನನ್ನ ಸಮುದಾಯದವರು ಎಲ್ಲ ಕಡೆನೂ ಪ್ರೊಟೆಸ್ಟ್ ಮಾಡಿದರು, ಇದು ಕ್ಯಾನ್ಸಲ್ ಮಾಡಬೇಕು, ಇದು ಬಿಲ್ ಪಾಸ್ ಆಗಿದೆಯಲ್ಲ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತಂತೇಳಿ ಎಲ್ಲ ಕಡೆನೂ ಪ್ರೆಸ್ ಮೀಟ್ ಮಾಡಿದರು, ಎಲ್ಲ ಕಡೆನೂ ಮಾಡಿದರು. ಇದಕ್ಕೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗ್ತಿರಪ್ಪ ಅಂದರೆ ಅಂತ ನಾನ್ ಓಪನ್ ಕಮ್ಯುನಿಟಿಯವರು ನೆಮ್ಮದಿಯಾಗಿ ಜೀವನ ಮಾಡ್ತಾರೆ, ಇಲ್ಲಾಂದರೆ ಅವರಿಗೆ ಜೀವನ ಮಾಡಲಿಕ್ಕೆ ಆಗಲ್ಲ. ಈಗ ನೀವು ಮಂಗಳಮುಖಿಯರಲ್ಲ ಅಂತಂತೇಳಿ ಅವರಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸಿದಾಗ ಅವ್ರ ಮಾನ ಹರಸಾಗುತ್ತೆ, ಮತ್ತು ಹೊರಗಡೆ ಬರಲಿಕ್ಕೂ ತುಂಬ ಕಷ್ಟ ಆಗುತ್ತೆ, ಫ್ಯಾಮ್ಲಿಯಿಂದನೂ ದೂರ ಆಗಬೇಕು ಅಂತ ಚಾನ್ಸಸ್ ಆಗುತ್ತೆ. ಇದೆಲ್ಲ ತೊಂದರೆಗಳಾಗುತ್ತೆ. ಮೀಡಿಯಾದ ಮಿತ್ರರಿಗೆ ನಾನು ಎಲ್ಲರ ಹತ್ರ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮಗೆ ಏನಾದರೂ ಅನಿಸಿಕೆಗಳು, ಪ್ರಶ್ನೆಗಳು ಇದ್ದರೆ ನನ್ನನ್ನು ದಯವಿಟ್ಟು ಕೇಳ್ಬೋದು. ನಾನು ಇವಾಗೆ ಸೊಲ್ಯೂಷನ್ ಎಲ್ಲರಿಗೂ ಕೊಡ್ತೇನೆ. ಮತ್ತು ನೀವು ಯಾವಾಗಾದರೂ ನನ್ನನ್ನು ಸಂಪರ್ಕ ಮಾಡ್ಬೋದು. ನಾನು ಪ್ರತಿ ದಿನವೂ ನಿಮಗೆ ಕಾಂಟ್ಯಾಕ್ಟಲ್ಲಿ ಇರ್ತೇನೆ. ಪ್ರತಿಯೊಂದು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನನ್ನು ಕೇಳ್ಬೋದು. ಧನ್ಯವಾದಗಳು.